In every religion, ಎಲ್ಲ ಧರ್ಮದಲ್ಲಿ the teaching is that God is looking for holy people. ದೇವರು ಒಂದು ಪವಿತ್ರ ಜನರನ್ನು ನೋಡುವಂಥ ಬೋಧನೆ ಇದೆ. It is only Jesus who said, I did not come to call the righteous, I came to call sinners to repentance. ಇಲ್ಲಿ ನಾವು ಯೇಸು ಮಾತ್ರ ಹೇಳಿದ್ದನ್ನು ನಾವು ನೋಡ್ತೇವೆ, ನಾನು ನೀತಿವಂತರನ್ನ ಹುಡುಕಿ ಬಂದಿಲ್ಲ, ಪಾಪಿಗಳನ್ನು ಹುಡುಕಿ ಬಂದಿದ್ದೇನೆ ಅಂತ. For repentance. ಮಾನಸಾಂತರಕ್ಕೆ. See Luke chapter 5 and verse 32. ಲೂಕ 5:32 ವಚನ ನೋಡೋಣ. Luke 5:32. ಲೂಕ 5:32 ವಚನ. I did not come to call the righteous, but sinners to repentance. ನಾನು ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಿಲ್ಲ, ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು. 32 ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಉತ್ತರ ಕೊಟ್ಟು. Here it says to call sinners to repentance. That is what it says. ಇಲ್ಲಿ ನಿಜವಾದ ಭಾಷಾಂತರ ಹೇಳುತ್ತೆ, ಪಾಪಿಗಳನ್ನು ಮಾನಸಾಂತರಕ್ಕೆ ಕರೆಯಲು ಬಂದನು. Not just to call sinners to leave them as sinners. ಪಾಪಿಗಳನ್ನು ಕರೆದು ಆತನ ಪಾಪಿಗಳಾಗಿ ಬಿಡಲಿಕ್ಕಲ್ಲ, ಮಾನಸಾಂತರ them to repentance. ಅವರನ್ನು ಮಾನಸಾಂತರಕ್ಕೆ ನಡೆಸಲು. Because the Pharisees were asking in verse 30, why is always eating with the sinners? 30ನೇ ವಚನದಲ್ಲಿ ನೋಡ್ತೀವಿ, ಫರಿಸಾಯರು ಈಗ ಈತ ಯಾಕೆ ಪಾಪಿಗಳ ಜೊತೆನೆ ಊಟ ಮಾಡ್ತಾ ಇದ್ದಾನೆ ಅಂತ. Jesus had a title. ಯೇಸುಗೆ ಒಂದು ಗುರುತಿತ್ತು. There is a title which you and I may not like. ಆ ಹೆಸರು ನೀವು ಇಷ್ಟಪಡದೇ ಇರಬಹುದು. The title was Friend of Sinners. ಅದು ಯಾವ ಒಂದು ಹೆಸರು ಅಂದರೆ ಪಾಪಿಗಳ ಸ್ನೇಹಿತನು ಅಂತ. Would you like a title like that, Friend of Sinners? ನೀವು ಆ ಥರದ ಒಂದು ಹೆಸರನ್ನು ಇಷ್ಟಪಡ್ತೀರಾ, ಪಾಪಿಗಳ ಸ್ನೇಹಿತನು ಅನ್ನುವಂಥ? Or would you like a title, Friend of Holy People? ನೀವು ಇದನ್ನು ಇಷ್ಟಪಡ್ತೀರಾ, ನೀವು ಒಬ್ಬ ಪವಿತ್ರ ಜನಗಳ ಸ್ನೇಹಿತರು ಅಂತ ಅನ್ನೋದನ್ನು? I think most Christians would like the title, Friend of Holy People. ಬಹಳಷ್ಟು ಕ್ರೈಸ್ತರು ಇಷ್ಟಪಡುವಂಥದ್ದು ಏನು ಅಂದರೆ ಪವಿತ್ರರ ಸ್ನೇಹಿತರು ಅಂತ ಹೇಳುವಂಥ. But Jesus was a friend of sinners. ಆದರೆ ಯೇಸು ಪಾಪಿಗಳ ಸ್ನೇಹಿತನಾಗಿದ್ದನು. And not to leave them in their sin, but to lead them to repentance. ಅವರನ್ನು ಅವರ ಪಾಪದಲ್ಲೇ ಬಿಡುವುದಕ್ಕಾಗಿ ಅಲ್ಲ, ಅವರನ್ನು ಒಂದು ಪವಿತ್ರ ಜೀವಿತಕ್ಕೆ ನಡೆಸೋದಕ್ಕಾಗಿ. So when they asked him, why are you always mingling with sinners? ಅವರು ಕೇಳಿದರು, ನೀನು ಯಾವಾಗಲೂ ಪಾಪಿಗಳ ಜೊತೆ ಯಾಕೆ ಹೊಂದಾಗಿರ್ತೀಯ ಅಂತ. He said, it is only the sick people who need a doctor, not those who are healthy. ಆತನು 31ನೇ ವಚನದಲ್ಲಿ ಹೇಳಿದನು, ಕ್ಷೇಮದಿಂದವರಿಗೆ ವೈದ್ಯರು ಬೇಕಿಲ್ಲ, ಕ್ಷೇಮವಿಲ್ಲದವರಿಗೆ ಮಾತ್ರ ವೈದ್ಯರು ಬೇಕು ಅಂತ. Doctor doesn't go to healthy people, he goes to the sick people. ವೈದ್ಯರು ಕ್ಷೇಮ ಇಲ್ಲದೆ ಇರೋರಿಗೆ, ಅಸ್ವಸ್ಥರಿಗೆ ಬಳಿಗೆ ಮಾತ್ರ ಹೋಗ್ತಾರೆ, ಅಸ್ವಸ್ಥರು ಅಲ್ಲದೆ ಇರೋರಿಗೆ ಹೋಗಲ್ಲ. Does it mean that those Pharisees were all healthy? ಅದರ ಅರ್ಥ ಫರಿಸಾಯರು ಆರೋಗ್ಯವಂತರಾಗಿದ್ರು ಅಂತನಾ? No. ಇಲ್ಲ. They imagined that they were healthy. ಅವರು ಹಾಗೆ ಯೋಚಿಸಿದ್ರು, ನಾವು ಕ್ಷೇಮದಿಂದ ಇದ್ದೀವಿ ಅಂತ. So Jesus said, because you think you're healthy, I'm not going to come to you. ನೀವು ಕ್ಷೇಮದಿಂದ ಇರೋರು ಅಂತ ನೀವೇ ಯೋಚನೆ ಮಾಡ್ತೀರಾ, ಅದರಿಂದ ನಾನು ನಿಮ್ಮ ಬಳಿ ಬರೋದಿಲ್ಲ. But here are some other people who don't think they are healthy, they think they are sick. ಇಲ್ಲಿ ಕೆಲವರಿದ್ದಾರೆ, ಅವರು ಕ್ಷೇಮವಾಗಿದ್ದೀವಿ ಅಂತ ಯೋಚನೆ ಮಾಡೋದಿಲ್ಲ, ಅದಕ್ಕಾಗಿ ನಾನು ಅವರ ಬಳಿ ಹೋಗ್ತೀನಿ. I go to them to lead them to repentance. ಅದರಿಂದ ನಾನು ಅವರ ಬಳಿ ಹೋಗ್ತೀನಿ, ಯಾಕೆಂದ್ರೆ ಅವ್ರನ್ನ ಮಾನಸಾಂತರಕ್ಕೆ ನಡೆಸಲಿಕ್ಕೆ. So when Jesus, the Bible says Jesus is the same yesterday, today and forever. ದೇವರ ವಾಕ್ಯ ಹೇಳೋದನ್ನ ನೋಡ್ತೇವೆ, ಯೇಸು ಇಂದಿಗೂ ಎಂದಿಗೂ ಒಂದೇ ಸಮನಾದವನು ಅಂತ. So even today, ಇವತ್ತು ಕೂಡ he has not come for those who imagine that everything is all right with them. ಇವತ್ತು ಕೂಡ ಆತನು ಎಲ್ಲ ಕ್ಷೇಮವಾಗಿದೆ ಅಂತ ಅನ್ಕೊಳ್ಳೋರ ಹತ್ರ ಬರ್ತಾ ಇಲ್ಲ. He has come for those who realize I am not as holy as God wants me to be. ಯಾರು ನಾನು ದೇವರು ಬಯಸೋ ಹಾಗೆ ಪವಿತ್ರನಲ್ಲ ಅಂತ ಅನ್ಕೊಂತಾರೋ ಅಂಥವ್ರ ಹತ್ರ ಬರ್ತಾನೆ. And who are longing to be holy. ಯಾರು ನಾನು ಪವಿತ್ರನಾಗಬೇಕು ಅಂತ ಹಾತೊರಿತಾ ಇದ್ದಾರೋ ಅಂಥವ್ರ ಹತ್ರ ಬರ್ತಾ ಇದೆ. Among Christians there are two types of people.
ಕ್ರೈಸ್ತರಲ್ಲಿ ಎರಡು ವಿಧನಾದ ಕ್ರೈಸ್ತರಿದ್ದಾರೆ. Among born again Christians. ಹೊಸ ಹುಟ್ಟು ಪಡೆದ ಕ್ರೈಸ್ತರಲ್ಲಿ. See, a born again Christian is one who has received Jesus Christ as his Lord. ಹೊಸದಾಗಿ ಹುಟ್ಟಿದ ಕ್ರೈಸ್ತನು ಅಂದ್ರೆ ಯೇಸುವನ್ನು ಕರ್ತನಾಗಿ ಸ್ವೀಕರಿಸಿದಂತ. He has received Christ as his savior and asked Christ to forgive his sins. ಯೇಸುವನ್ನು ರಕ್ಷಕನಾಗಿ ಸ್ವೀಕರಿಸಿ ತನ್ನ ಪಾಪವನ್ನು ಕ್ಷಮಿಸಲಿಕ್ಕೆ ಕೇಳಿದಂತವನು. And so among them there are two categories. ಅದರಲ್ಲಿ ಎರಡು ವಿಧಗಳಿದೆ. There are one category who say, oh, my sins are all forgiven now. ಒಂದು ವಿಧವಾದವರು ಹೇಳ್ತಾರೆ ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದೆ ಅಂತ. I'm going to heaven when I die. ನಾನು ಸತ್ತಾಗ ಪರಲೋಕಕ್ಕೆ ಹೋಗ್ತಾ ಇದ್ದೀನಿ. And before that, if I slip up and fall a little bit, it's not serious. ನಾನು ಅದರ ಮೊದಲು ಜಾರಿ ಬಿದ್ದರೆ ಅದಷ್ಟು ಗಂಭೀರ ಅಲ್ಲ. Because I'm going to heaven, I'm a child of God. ನಾನು ದೇವರ ಮಗುವಾಗಿದ್ದೀನಿ, ನಾನು ಪರಲೋಕಕ್ಕೆ ಹೋಗ್ತೀನಿ. Their attitude to sin is they don't take it very seriously. ಅವರ ಪಾಪಕ್ಕೆ ಅವರ ಮನೋಭಾವ ಅಷ್ಟು ಗಂಭೀರವಾದದ್ದಾಗಿರೋದಿಲ್ಲ. And there's very little repentance in their life. ಅವರ ಜೀವಿತದಲ್ಲಿ ಬಹಳ ಕಡಿಮೆ ಮನಸಾಂತರ ಇರುತ್ತೆ. They repented many years ago when they received Christ first. ಯೇಸುವನ್ನ ಕ್ರಿಸ್ತನನ್ನ ಮೊದಲು ಸ್ವೀಕರಿಸಿದಾಗ ಅವರು ಮನಸಾಂತರ ಪಟ್ಟಿರ್ತಾರೆ. But they don't repent now. ಇವಾಗ ಅವರು ಮನಸಾಂತರ ಪಡ್ತಾ ಇಲ್ಲ. See, we may be born again once. ನಾವು ಒಂದು ಸಲ ಹೊಸ ಹುಟ್ಟು ಪಡೆದಿರಬಹುದು. But we need to repent every day. ಆದರೆ ನಾವು ಪ್ರತಿ ದಿವಸ ಮಾನಸಾಂತರ ಪಡಬೇಕು. So we come to Jesus as sinners. ನಾವು ಪಾಪಿಗಳಾಗಿ ಯೇಸುವಿನ ಬಳಿಗೆ ಬರ್ತೇವೆ. But he has come to call sinners to repentance. ಆದರೆ ಯೇಸು ಪಾಪಿಗಳನ್ನ ಮಾನಸಾಂತರಕ್ಕೆ ನಡೆಸ್ತಾನೆ. To turn completely from all sin to God. ಎಲ್ಲ ಪಾಪಗಳಿಂದ ದೇವರ ಕಡೆಗೆ ತಿರುಗಿಸಲಿಕ್ಕೆ ನಡೆಸ್ತಾನೆ. And to keep on seeking God until all sin is eliminated from our life. ನಮ್ಮ ಜೀವಿತದಲ್ಲಿರುವಂಥ ಎಲ್ಲ ಪಾಪಗಳು ಕಳೆದು ಹೋಗೋವರೆಗೂ ನಾವು ದೇವರನ್ನ ಹುಡುಕ್ತಾ ಇರಬೇಕು. So let's look at Jesus' attitude to some sinners. ಯೇಸುವಿನ ಮನೋಭಾವವನ್ನು ನೋಡೋಣ ಕೆಲವು ಪಾಪಿಗಳ ಮೇಲೆ. First of all, John chapter 8. ಯೋಹನ 8ನೇ ಅಧ್ಯಾಯದಲ್ಲಿ ನೋಡೋಣ. Now here, adultery is one of the worst sins next to murder. ಇಲ್ಲಿ ಒಂದು ಕೊಲೆ ಮಾಡೋದಕ್ಕೆ ನಂತರದ ಬಹಳ ಗಂಭೀರವಾದ ಪಾಪ ಯಾವುದಾಗಿತ್ತು ಅಂದರೆ ವ್ಯಭಿಚಾರ. In the world, murder is the worst sin. ಈ ಲೋಕದಲ್ಲಿ ನೋಡ್ತೀವಿ ಕೊಲೆ ಮಾಡುವಂಥದ್ದು ಬಹಳ ಗಂಭೀರವಾದ ಪಾಪವಾಗಿದೆ. We would say next is adultery. ಅದರ ನಂತರದ್ದು ವ್ಯಭಿಚಾರ. And next is theft. ಅದರ ನಂತರದ್ದು ಕಳ್ಳತನ ಮಾಡುವುದು. Those are some of the serious sins in the world. ಈ ಲೋಕದಲ್ಲಿರುವಂಥ ಕೆಲವು ಗಂಭೀರವಾದ ಪಾಪಗಳಿದು. So here is a woman who was caught in adultery in John chapter 8. ಯೋಹನ 8ರಲ್ಲಿ ಒಂದು ಹೆಂಗಸು ಇಲ್ಲಿ ವ್ಯಭಿಚಾರ ಮಾಡಿ ಸಿಕ್ಕಾಕೊಂಡಿರುವಂತ. Now the Old Testament law said if a woman or a man are caught in adultery, they must both be stoned to death. ಹಳೆಯ ಒಡಂಬಡಿಕೆ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ ಒಬ್ಬ ಗಂಡಸು ಹೆಂಗಸು ವ್ಯಭಿಚಾರದಲ್ಲಿ ಸಿಕ್ಕಿಕೊಂಡ್ರೆ ಅವರನ್ನ ಕಲ್ಲು ಹೊಡೆದು ಸಾಯಿಸಬೇಕು ಅಂತ. Bring them to the elders and all the people in the city must stone them to death. ಹಿರಿಯರ ಬಳಿ ಅವ್ರನ್ನ ಕರ್ಕೊಂಡು ಬರಬೇಕು. ಆ ಒಂದು ಪಟ್ಟಣದ ಎಲ್ಲಾ ಜನರು ಕಲ್ಲು ಹೊಡೆದು ಸಾಯಿಸಬೇಕು ಅವ್ರನ್ನ. Then only people will take seriously how seriously adultery is. ಅದರ ನಂತರನೇ ಜನ ಆ ವ್ಯಭಿಚಾರವನ್ನ ಗಂಭೀರವಾಗಿ ತಗೊಳ್ತಾರೆ ಅಂತ. So here was a woman who was caught in adultery, verse 3. 3ನೇ ವಚನದಲ್ಲಿ ನೋಡ್ತೀವಿ ಒಬ್ಬ ಹೆಂಗಸು ವ್ಯಭಿಚಾರದಲ್ಲಿ ಸಿಕ್ಕಿಕೊಂಡ್ಲಿ. Caught in adultery means the man was also there. ಅಲ್ಲಿ ಸಿಕ್ಕಿ ಹಾಕೊಂಡ್ಲು ಅಂದ್ರೆ ಆ ಮನುಷ್ಯ ಕೂಡ ಇರ್ತಾನೆ ಅಲ್ಲಿ. Because this is not something that happened many days ago. It happened right there when they caught her. ಅದು ಬಹಳ ದಿವಸದ ಹಿಂದೆ ನಡೆದಿದ್ದಲ್ಲ, ಅಲ್ಲಿ ಆ ದಿವಸನೇ ಸಿಕ್ಕಿ ಹಾಕೊಂಡವಳು ಅವಳು. May have been in some field or somewhere they caught her. ಯಾವುದೋ ಒಂದು ಜಾಗದಲ್ಲಿ ಸಿಕ್ಕಾಕೊಂಡಿರ್ಬೋದು. And the man was also there. ಆ ಮನುಷ್ಯ ಕೂಡ ಇದ್ದ ಅಲ್ಲಿ. But they brought only the woman to Jesus. ಆದರೆ ಆ ಹೆಂಗಸನ್ನ ಮಾತ್ರ ಯೇಸು ಬಳಿಗೆ ಕರ್ಕೊಂಡು ಬಂದ್ರು ಅವರು. I don't know why they didn't bring the man. ನನಗೆ ಗೊತ್ತಿಲ್ಲ ಯಾಕೆ ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದಿಲ್ಲ ಅಂತ. Maybe he was a friend of one of the Pharisees. ಆ ಪರಿಸಾಯನ ಸ್ನೇಹಿತ ಆಗಿರ್ಬೋದು, ಯಾವುದೋ ಒಬ್ಬ ಮನುಷ್ಯ. And so they let him go. ಅವನನ್ನ ಬಿಟ್ಟುಬಿಟ್ರು ಅನ್ಸುತ್ತೆ. But they brought this woman. ಆ ಹೆಂಗಸನ್ನ ಕರೆದುಕೊಂಡು ಬಂದು and they wanted to test Jesus. ಅಲ್ಲಿ ಯೇಸುವನ್ನು ಪರೀಕ್ಷಿಸಲು ಪ್ರಯತ್ನಿಸಿದರು. Because they wanted to accuse him if he gave the wrong decision.
ಆತ ತಪ್ಪು ನಿರ್ಣಯವನ್ನು ಕೊಟ್ಟರೆ ಆತನನ್ನು ದೂಷಿಸಬಹುದು. You know, they already knew that Jesus is a person with tremendous compassion for people. ಅವರಿಗೆ ಗೊತ್ತಿತ್ತು ಯೇಸು ಬಹಳ ಕರುಣೆಯುಳ್ಳವಂತವನು ಅಂತ. So they wanted to see what will he do when the law says such a woman must be stoned to death. ಒಂದು ಧರ್ಮಶಾಸ್ತ್ರ ಹೇಳುತ್ತೆ ಆಕೆನ ಕಲ್ಲು ಹೊಡೆದು ಸಾಯಿಸಬೇಕು ಅಂತ, ನೀವು ಏನು ಮಾಡ್ತೀಯ ಅಂತ ಕೇಳಿದ್ರು. This woman, ಆ ಹೆಂಗಸನ್ನ ಕರೆದುಕೊಂಡು ಬಂದರು. Jesus knew very clearly that the law said such a woman must be stoned to death. ಧರ್ಮಶಾಸ್ತ್ರ ಪ್ರತ್ಯೇಕವಾಗಿ ಹೇಳುತ್ತೆ ಆಕೆನ ಕಲ್ಲು ಹೊಡೆದು ಸಾಯಿಸಬೇಕು ಅಂತ. Jesus himself gave that law when he was in heaven to Moses. ಯೇಸು ಪರಲೋಕದಲ್ಲಿರುವಾಗ ಯೇಸುವೇ ಕೊಟ್ಟಂತ ಒಂದು ಧರ್ಮಶಾಸ್ತ್ರವಾಗಿತ್ತು ಮೋಶೆಗೆ. He himself gave. ಆತನೇ ಕೊಟ್ಟಂತ ಧರ್ಮಶಾಸ್ತ್ರ ಅದು. And now he's come to earth. ಆತ ಭೂಮಿ ಮೇಲೆ ಬಂದಿದ್ದಾನೆ. Is he going to keep the law which he himself gave? ಆತನೇ ಕೊಟ್ಟಂತ ಒಂದು ಧರ್ಮಶಾಸ್ತ್ರನ ಉಳಿಸ್ಕೊಂತಾನ ಆತ. So they wanted to test him. ಆತನನ್ನ ಪರೀಕ್ಷಿಸಲು ಬಂದರು. So he said, ಆತನ ಹೇಳಿದನು, whoever is without sin, throw the first stone. You can stone her to death. ಯಾರಿಗೆ ಪಾಪನೇ ಇಲ್ಲ ಅವರು ಕಲ್ಲು ಹೊಡಿಬಹುದು ಆಕೆ ಮೇಲೆ ಅಂತ. That means if you have never committed some sin like this in your mind, pick up a stone and throw it at her. ನಿನ್ನ ಮನಸ್ಸಿನಲ್ಲಿ ಈ ಪಾಪವನ್ನು ನೀನು ಮಾಡಿಲ್ಲ ಅಂದ್ರೆ ಕಲ್ಲನ್ನ ಎತ್ಕೋ ಅಂತ. You know, he had already taught that if you lust after a woman in your mind, that is equal to adultery. ಯೇಸು ಮೊದಲೇ ಬೋಧಿಸಿದನು, ನಿನ್ನ ಮನಸ್ಸಿನಲ್ಲಿ ನೀನು ಹೆಣ್ಣನ್ನು ಮೋಹಿಸಿದ್ರೆ ಅದು ಪಾಪ ಅಂತ. So if you people have not done that, you take a stone and throw it at her. ಹಾಗೆ ನೀವು ಮಾಡಿಲ್ಲ ಅಂದ್ರೆ ನೀವು ಕಲ್ಲು ಎತ್ಕೊಂಡು ಓಡಿರಿ ಅಂತ. And you know what it says here? ಇಲ್ಲಿ ಏನು ಹೇಳುತ್ತೆ ಗೊತ್ತಾ? It says they went out, verse 9, beginning with the oldest people. ಇಲ್ಲಿ 9ನೇ ವಚನದಲ್ಲಿ ಹೇಳುತ್ತೆ, ಹಿರಿಯರು ಮೊದಲುಗೊಂಡು ಕಿರಿಯವರೆಗೆ ಒಬ್ಬರಿಂದ ಒಬ್ಬರು ಎಲ್ಲರೂ ಹೋಗ್ಬಿಟ್ರು ಅಂತ. Why did the oldest person go away first? ಯಾಕೆ ಹಿರಿಯನಾದವನು ಮೊದಲು ಹೋಗ್ತಾನೆ? Because he had committed adultery most in his mind. ಯಾಕೆ ಅಂದ್ರೆ ಅವನ ಮನಸ್ಸಿನಲ್ಲಿ ಹೆಚ್ಚು ವ್ಯಭಿಚಾರವನ್ನು ಮಾಡಿರ್ತಾನೆ. And all went away one by one, not one was left. ಒಬ್ಬೊಬ್ಬರಾಗಿ ಎಲ್ಲರೂ ಹೋಗ್ಬಿಟ್ರು, ಯಾರು ಉಳಿಲಿಲ್ಲ. Nobody could dare to say, I have not done that. ಯಾರು ಧೈರ್ಯ ಮಾಡಲಿಲ್ಲ, ನಾನು ಅದು ಮಾಡಲಿಲ್ಲ ಅಂತ ಹೇಳಲಿಕ್ಕೆ. All the men had to go. ಎಲ್ಲ ಗಂಡಸರು ಹೋಗಬೇಕಾಗಿತ್ತು. But there was one man left. ಒಬ್ಬ ವ್ಯಕ್ತಿ ಉಳಿದನು, who had never sinned. ಒಂದು ಪಾಪನೂ ಮಾಡದೇ ಇರುವಂತ. So he could take up the stone according to Jesus' teaching and throw the stone. ಯೇಸುವಿನ ಒಂದು ಬೋಧನೆಯ ಪರವಾಗಿ ನೋಡಿದ್ರೆ ಆತ ಕಲ್ಲು ತೆಗೆದು ಹೊಡಿಬೋದಾಗಿತ್ತು. That one person was Jesus. ಆ ಒಂದು ವ್ಯಕ್ತಿ ಯಾರು ಅಂದ್ರೆ ಯೇಸು. What did he say? He who is without sin, pick up the first stone and throw it. ಆತ ಹೇಳಿದ್ದೇನು, ಯಾರು ಪಾಪ ಮಾಡಿಲ್ವೋ ಅಂತವರು ಮೊದಲು ಕಲ್ಲು ಎತ್ಕೊಂಡು ಹೊಡಿರಿ ಅಂತ. Who was there? ಯಾರಿದ್ರು? Jesus. ಯೇಸು. So according to what he said, he could pick up a stone and throw at this woman. ಆ ವಾಕ್ಯ ಹೇಳಿದ ಪ್ರಕಾರ ಆತ ಕಲ್ಲು ತೆಗೆದು ಹೊಡಿಬೋದಾಗಿತ್ತು. But why didn't he do that? ಯಾಕೆ ಆತ ಮಾಡಲಿಲ್ಲ ಹಾಗೆ? Why didn't he obey the same law that he gave to Moses from heaven? ಯಾಕೆ ತಾನೇ ಮೋಶೆಗೆ ಕೊಟ್ಟಂತ ಒಂದು ಆಜ್ಞೆಯನ್ನ ಪಾಲಿಸಲಿಲ್ಲ? Because the purpose of the law was not to kill people. The purpose of the law was to make people take adultery seriously. ಆ ಒಂದು ಧರ್ಮಶಾಸ್ತ್ರದ ಒಂದು ಉದ್ದೇಶ ಏನಾಗಿತ್ತು ಅಂದರೆ ಅವ್ರ ಜನಗಳನ್ನು ಕಲ್ಲಿಂದ ಹೊಡೆಯೋದಲ್ಲ, ಆದರೆ ಅವರಿಗೆ ಗಂಭೀರವಾಗಿ ತಗೊಳ್ಬೇಕು ಈ ಪಾಪನ ಅಂತ ತಿಳಿಸ್ಲಿಕ್ಕೆ. So here Jesus took adultery very seriously. That's a very serious sin. ಯೇಸು ಆ ವ್ಯಭಿಚಾರವನ್ನು ಬಹಳ ಗಂಭೀರವಾದ ಪಾಪವಂತ ಪರಿಗಣಿಸಿದರು. But he didn't want to kill this poor woman who was acknowledging her sin. ಈ ಬಡ ಹೆಂಗಸನ್ನ ದೋಷಿಸಿ ಆಕಿನ ಇದು ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ. When all the people had gone, ಎಲ್ಲ ಜನ ಹೋದ ಮೇಲೆ Jesus looked at this woman. ಯೇಸು ಈ ಹೆಂಗಸನ್ನ ನೋಡಿ ಹೇಳಿದರು, nobody condemned you? ಯಾರು ನಿನ್ನನ್ನು ಖಂಡಿಸಲಿಲ್ವಾ? She said, no one, Lord. ಯಾರು ಇಲ್ಲ ಸ್ವಾಮಿ. She called him Lord. ಕರ್ತನೆ ಅಂತ ಹೇಳಿದಳು. And that's a wonderful thing when you call somebody Lord. ನೀವು ಒಬ್ಬರನ್ನ ಕರ್ತನು ಅಂತ ಕರೆಯೋದು ಬಹಳ ಅದ್ಭುತವಾದ ವಿಷಯ. And Jesus said, I do not condemn you. ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ. In verse 11. 11ನೇ ವಚನದಲ್ಲಿ. And I want to say to everybody here who has committed gross sins in your life. ನಾನು ಇಲ್ಲಿ ಇರೋರಿಗೆ ಗಂಭೀರವಾದ ಪಾಪಗಳನ್ನು, ಹೆಚ್ಚು ಪಾಪಗಳನ್ನು ಮಾಡಿದವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. Have you committed some terrible sins in your life? ನೀವು ಬಹಳ ಗಂಭೀರವಾದ ಪಾಪವನ್ನು ಮಾಡಿದಿರ ನಿಮ್ಮ ಜೀವಿತದಲ್ಲಿ? Sins that nobody knows about?
ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಪಾಪ. And even when I talk about it, it comes to your mind immediately. ನಾನು ಮಾತಾಡುವಾಗ ನಿಮ್ಮ ಮನಸ್ಸಿಗೆ ಬೇಗನೆ ತಟ್ಟನೆ ಬರುವಂಥದ್ದು. You immediately remember. ನೀವು ಬಹಳ ಬೇಗ ನೆನೆಸ್ಕೊಳ್ತೀರ ಅದನ್ನು. Terrible sins that you committed in your past life. ಒಂದು ಕೆಟ್ಟ ಒಂದು ಪಾಪ ನಿಮ್ಮ ಜೀವಿತದಲ್ಲಿ ನೀವು ಮಾಡಿರುವಂಥದ್ದು. I want to ask you only one thing. ನಾನು ನಿಮ್ಮನ್ನು ಒಂದು ಕೇಳಲಿಕ್ಕೆ ಇಷ್ಟಪಡ್ತೀನಿ. Are you sorry for it? ನೀವು ಅದರ ಬಗ್ಗೆ ವ್ಯಥೆ ಪಡ್ತೀರಾ? Have you turned from it? ಅದರಿಂದ ತಿರುಗುತ್ತೀರಾ? That you don't want to do them even once again. ಅದನ್ನು ಮತ್ತೆ ಒಂದು ಸಲ ಕೂಡ ಮಾಡಬಾರ್ದು ಅಂದ್ಕೊಳ್ತೀರಾ? Have you confessed it to the Lord? ಕರ್ತನಿಗೆ ಅದನ್ನು ಒಪ್ಪಿಸ್ಕೊಳ್ತಿದ್ದೀರಾ? Have you asked forgiveness from the people whom you hurt? ನೀವು ಯಾರಿಗೆ ನೋಯಿಸಿದರ ಅವರಿಂದ ಕ್ಷಮೆ ವಿಚಾರಿಸಿದ್ದೀರಾ ನೀವು? Then I want to tell you, ನಾನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. Jesus says to you today, ಯೇಸು ನಿಮಗೆ ಹೇಳ್ತಾನೆ, I do not condemn you. ನಾನು ನಿನ್ನನ್ನು ಖಂಡಿಸೋದಿಲ್ಲ ಅಂತ. That's a very liberating word. ಅದು ಬಹಳ ಸ್ವತಂತ್ರ ತರುವಂಥ ವಾಕ್ಯ. Because in the world everybody is trying to condemn us. ಯಾಕೆಂದ್ರೆ ಲೋಕದಲ್ಲಿ ಎಲ್ಲರೂ ಖಂಡಿಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಆ ವಿಷಯದ ಬಗ್ಗೆ. If the people in the world were to see a videotape of the sins you committed, ನೀವು ಮಾಡಿರುವಂಥ ಪಾಪದ ಒಂದು ವಿಡಿಯೋ ಚಿತ್ರಣವನ್ನು ಲೋಕದ ಜನರು ನೋಡೋದಾದ್ರೆ, they will really throw stones at you. ಅವರು ನಿಜವಾಗಿ ನಿಮ್ಮ ಮೇಲೆ ಕಲ್ಲನ್ನು ಹೊಡಿತಾರೆ. Not physical stones, but words like stones. ಒಂದು ಕಣ್ಣಿಗೆ ಕಾಣಿಸುವಂಥ ಕಲ್ಲಲ್ಲ, ಕಲ್ಲು ಥರ ಇರುವಂಥದ್ದು. Words to hurt you and condemn you. ಮಾತುಗಳು ನಿಮ್ಮನ್ನು ಖಂಡಿಸೋಕೆ, ನಿಮಗೆ ನೋಯಿಸುವಂಥ ಮಾತುಗಳನ್ನು ಹಾಡ್ತಾರೆ. But Jesus says, I do not condemn you. ಆದರೆ ಯೇಸು ಹೇಳ್ತಾರೆ, ನಾನು ನಿಮ್ಮನ್ನು ಖಂಡಿಸೋದಿಲ್ಲ. So I want all of you who have committed terrible sins in your life, ನಾನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ನಿಮ್ಮ ರಹಸ್ಯ ಜೀವಿತದಲ್ಲಿ ಪಾಪಗಳನ್ನು ಮಾಡಿದ್ದವರಿಗೆ, don't let the devil condemn you about your past sins. ಸೈತಾನನು ನಿಮ್ಮ ಆ ಒಳ ಜೀವಿತದ ಬಗ್ಗೆ ಖಂಡಿಸದೇ ಇರೋ ಹಾಗೆ ನೀವು ನೋಡ್ಕೊಳ್ಳಿ. If you have not confessed it to the Lord, ನೀವು ಕರ್ತನಿಗೆ ಅದನ್ನು ಅರಿಕೆ ಮಾಡಿಲ್ಲ ಅಂದರೆ, then you must confess it now. ಇವಾಗ ಅದನ್ನು ಅರಿಕೆ ಮಾಡಬಹುದು. But if you have already confessed it to the Lord, you don't have to confess it a second time. ನೀವು ಒಂದು ಸಲ ಅದನ್ನು ಅರಿಕೆ ಮಾಡಿದರೆ ಅದನ್ನು ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ. Sometimes we keep on confessing the same sin 3, 4, 10 times. ನಾವು ಕೆಲವು ಸಲ ಏನು ಮಾಡ್ತೀವಿ, ಮಾಡಿದ್ದ ಅರಿಕೆನೆ ಮತ್ತೆ ಮತ್ತೆ ಮಾಡ್ತಾ ಇರ್ತೀವಿ. As if God did not hear it the first time. ದೇವರು ಮೊದಲನೇ ಸಲ ಕೇಳಿಸ್ಕೊಂಡಿಲ್ವೇನೋ ಅನ್ನೋ ಥರ. Or as if we confess it 10 times, God will forgive us. ಅದು 10 ಸಲ ಹೇಳಿದ್ರೇನೆ ದೇವ್ರು ಕೇಳಿಸ್ಕೊಂತಾರೆ ಅನ್ನೋ ಥರ. You see, if you have not repented, then even 100 times God will not forgive you. ನೀವು ನಿಜವಾಗಿ ಮಾನಸಾಂತರ ಹೊಂದಿಲ್ಲ ಅಂದ್ರೆ ನೀವು 100 ಸಲ ಅರಿಕೆ ಮಾಡಿದ್ರು ಅದು ದೇವರು ತಗೊಳ್ಳಲ್ಲ. But if you have repented, then confessing it once is enough. ನೀವು ಮಾನಸಾಂತರ ಪಟ್ಟಿದ್ರೆ ನೀವು ಒಂದು ಸಲ ಅರಿಕೆ ಮಾಡಿದ್ರು ದೇವರು ಸ್ವೀಕರಿಸ್ತಾರೆ. All of us have committed some terrible sins. ಎಲ್ಲರೂ ನಮ್ಮಲ್ಲೆಲ್ಲರೂ ನಾವು ಗಂಭೀರವಾದ ಪಾಪಗಳನ್ನು ಮಾಡಿದ್ದೇವೆ. Be honest with God. ದೇವರ ಮುಂದೆ ಪ್ರಾಮಾಣಿಕವಾಗಿರಿ. You don't have to tell your sins to a human being. ಮನುಷ್ಯನಿಗೆ ಹೇಳೋ ಒಂದು ಅವಶ್ಯಕತೆ ಇಲ್ಲ. See, if I went and slapped this brother, I don't have to confess to you. ನಾನು ಒಬ್ಬ ಸಹೋದರನಿಗೆ ಕೆನ್ನೆ ಮೇಲೆ ಹೊಡೆದ್ರೆ ನಾನು ನಿಮಗೆ ಅರಿಕೆ ಮಾಡೋ ಅವಶ್ಯಕತೆ confess to him. ನಾನು ಆತನಿಗೆ ಅರಿಕೆ ಮಾಡಬೇಕು. Brother, I am sorry that I hurt you. ಸಹೋದರನೇ, ನಾನು ಕ್ಷಮಿಸು, ನಾನು ನಿನ್ನನ್ನು ನೋಯಿಸಿದ್ದೀನಿ. I must confess to God. ಮತ್ತೆ ನಾನು ದೇವರಿಗೆ ಅರಿಕೆ ಮಾಡಬೇಕು. I don't have to confess to a third person. ಮೂರನೇ ವ್ಯಕ್ತಿಗೆ ನಾನು ಅರಿಕೆ ಮಾಡೋ ಅವಶ್ಯಕತೆ ಇಲ್ಲ. Very important to know that. ಬಹಳ ಮುಖ್ಯವಾದದ್ದು ಅದನ್ನು ತಿಳ್ಕೊಳ್ಳೋದು. The person you hurt, that's the only person you confess to. ನೀವು ಯಾರಿಗೆ ನೋಯಿಸ್ತೀರಾ, ಯಾವ ವ್ಯಕ್ತಿಯನ್ನು ನೋಯಿಸ್ತೀರಾ ಅವರಿಗೆ ಮಾತ್ರ ಅರಿಕೆ ಮಾಡಬೇಕು. And to God. ಮತ್ತು ದೇವರಿಗೆ. Finished. ಮುಗಿದೋಯ್ತು. And then you must believe that the blood of Jesus has cleansed you from that sin. ನಂತರ ನೀವು ನಂಬಬೇಕು, ಯೇಸುವಿನ ರಕ್ತವು ಆ ಪಾಪವನ್ನು ತೊಳೆದು ಹಾಕಿತು ಅಂತ. Not only that he has cleansed you from that sin, ಅದನ್ನ ಶುದ್ಧೀಕರಿಸೋದು ಮಾತ್ರ ಅಲ್ಲ. In Hebrews 8:12, ಇಬ್ರಿಯ 8:12 ಹೇಳುತ್ತೆ, it says, I will not remember their sins anymore. ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಅಂತ ಹೇಳುತ್ತೆ. All of you must know that verse. ಈ ವಚನವನ್ನು ಪ್ರತಿಯೊಬ್ಬರು ಅರ್ಥಕೊಂಡಿರಬೇಕು, ತಿಳಿದಿರಬೇಕು. Hebrews 8:12.
12. ಇಬ್ರಿಯ 8:12 ವಚನ. It's a good verse to underline in your Bible so that you never forget it. ಬಹಳ ಒಳ್ಳೆಯ ವಚನ, ನೀವು ಅದನ್ನ ಅಂಡರ್ಲೈನ್ ಮಾಡಬಹುದು, ಕೆಳಗಡೆ ಗುರ್ತು ಮಾಡಿ ಇಟ್ಕೊಳ್ಬಹುದು. Many times you may need to go back to that verse. ಬಹಳ ಸಲ ನೀವು ಆ ವಾಕ್ಯಕ್ಕೆ ಹೋಗ್ಬೇಕಾಗಿ ಬರಬಹುದು, where God says, ದೇವರು ಹೇಳಿದ ವಚನ, I will not remember your sins anymore. ನಿನ್ನ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. Now if God says I will not remember your sins anymore, ದೇವರು ನಾನು ಎಂದಿಗೂ ನೆನಪಿಗೆ ತರೋದಿಲ್ಲ ನಿಮ್ಮ ಪಾಪಗಳನ್ನು ಅಂತ then who is the one who is trying to remind you of those sins? ಆದ್ರೆ ನಿಮಗೆ ಯಾರು ನೆನಪಿಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ? You think it is the Holy Spirit reminding you? ನೀವು ಒಂದೊಂದ್ಸಲ ಅನ್ಕೊಂತೀರಾ ಪವಿತ್ರಾತ್ಮನ ನನ್ನ ನೆನಪಿಗೆ ತರ್ತಾ ಇದ್ದಾನೆ ಅಂತ. ಇಲ್ಲ, He says I will not remember it anymore. ದೇವರು ಹೇಳ್ತಾ ಇದ್ದಾರೆ ನಾನು ನೆನಪಿಗೆ ತರೋದಿಲ್ಲ, ತಂದುಕೊಳ್ಳೋದಿಲ್ಲ ಅಂತ. Who is the one who remembers it? ಯಾರು ನೆನಪಿಟ್ಕೊಂಡಿದ್ದಾರೆ? Tell me. ಹೇಳಿ. The devil, Satan. ಸೈತಾನ. ಹೌದು. So who is reminding you of those sins? ಆ ಪಾಪಗಳನ್ನ ಯಾರು ನಿಮಗೆ ನೆನಪಿಸ್ತಾ ಇದ್ದಾನೆ? Who is it? ಯಾರು? Satan. ಸೈತಾನ. Do you want to listen to Satan? ನೀವು ಸೈತಾನನ್ನ ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? No. ಇಲ್ಲ. So you have already confessed your sin to God. ದೇವರಿಗೆ ನೀವು ಅರಿಕೆ ಮಾಡಿದಿರಾ? And the Lord says I will not remember it anymore. ಕರ್ತನು ಹೇಳ್ತಾನೆ ನಾನು ಇದನ್ನ ನೆನಪಿಗೆ ತರೋದಿಲ್ಲ. The devil stands there and says, but I will remember it always. ಸೈತಾನ ನಿಂತ್ಕೊಂಡು ಹೇಳ್ತಾನೆ ನಾನು ಯಾವಾಗಲೂ ನೆನಪಿಟ್ಕೊಳ್ತೀನಿ ಅಂತ. And every now and then he'll come and remind you. ಆಗಾಗ ನಿಮಗೆ ಬಂದು ನೆನಪಿಸ್ತಾ ಇರ್ತಾನೆ. You remember 20 years ago what you did? 20 ವರ್ಷದ ಮೊದಲು ನೆನಪಿದೆಯಾ ನೀನು ಏನು ಮಾಡಿದೆ ಅಂತ? Or 5 years ago what you did? 5 ವರ್ಷದ ಮೊದಲು ಏನು ಮಾಡಿದೆ ಅಂತ? He will keep on reminding you. ಆತ ಮತ್ತೆ ಮತ್ತೆ ನಿಮಗೆ ನೆನಪಿಸ್ತಾ ಇರ್ತಾನೆ. And the sad thing is this, ದುಃಖದ ಸಂಗತಿ ಏನಂದ್ರೆ that many believers listen to the devil, ಬಹಳಷ್ಟು ವಿಶ್ವಾಸಿಗಳು ಸೈತಾನನ ಧ್ವನಿಯನ್ನ ಕೇಳಿಸ್ಕೊಳ್ತಾರೆ, thinking it is the Holy Spirit. ಯೋಚನೆ ಅನ್ಕೊಳ್ತಾರೆ ಅದು ಪವಿತ್ರಾತ್ಮನ ಧ್ವನಿ. So that's the first thing you need to know today. ಇವತ್ತು ನೀವು ತಿಳ್ಕೊಳ್ಳುವಂತ ಮೊದಲ ವಿಷಯ ಅದು. God says, ದೇವರು ಹೇಳ್ತಾರೆ I will not remember your sins anymore. ದೇವರು ಹೇಳ್ತಾರೆ ನಿಮ್ಮ ಪಾಪಗಳನ್ನ ನಾನು ಎಂದಿಗೂ ನೆನಪಿಗೆ ತಂದುಕೊಳ್ಳೋದಿಲ್ಲ. If you have not confessed your sin, ನೀವು ಅದನ್ನ ಅರಿಕೆ ಮಾಡಿಲ್ಲ ಅಂದ್ರೆ then it is not forgiven. ಅದು ಕ್ಷಮಿಸಲ್ಪಟ್ಟಿಲ್ಲ. Then God remembers it. ದೇವರು ನೆನಪಿಸ್ಕೊಂತಾರೆ. So it's the best thing to do is confess your sin to God immediately. ಮಾಡುವಂತ ಉತ್ತಮ ಕೆಲಸ ಏನಂದ್ರೆ ತಕ್ಷಣವೇ ಆ ಪಾಪವನ್ನು ಅರಿಕೆ ಮಾಡುವಂತ. You know, what do you do if a thorn gets into your foot? ನಿಮ್ಮ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಏನು ಮಾಡ್ತೀರಾ? How long do you take to take it out? ನೀವು ಎಷ್ಟು ಸಮಯ ತಗೊಳ್ತೀರಾ ಅದನ್ನು ತೆಗಿಲಿಕ್ಕೆ? Tell me, 5 minutes? ಹೇಳಿ, 5 ನಿಮಿಷ ತಗೊಳ್ತೀರಾ? Or 1 minute? 1 ನಿಮಿಷ? How many of you will leave a thorn in your foot for even 1 minute? ಎಷ್ಟು ಜನ ಆ ಮುಳ್ಳನ್ನ ಆ ಕಾಲಿನಲ್ಲಿ ಹಾಗೆ ಬಿಟ್ಟುಬಿಡ್ತೀರಾ 1 ನಿಮಿಷಗಳ ಕಾಲ? Even if you are doing the most important work, you will stop it and take out that thorn immediately. ಬಹಳ ಮುಖ್ಯವಾದ ಕೆಲಸ ಮಾಡ್ತಾ ಇದ್ರೂ ನೀವು ಆ ಕೆಲಸ ನಿಲ್ಲಿಸಿ ಆ ಮುಳ್ಳನ್ನು ತೆಗೆದಾಕ್ತೀರಾ. Because it is going to harm your body, it will get infected and there will be pus there. ಯಾಕೆ ಅಂದರೆ ಅದು ನಿಮ್ಮ ಶರೀರವನ್ನು ಕೆಡಿಸುತ್ತೆ ಮತ್ತು ಅದು ಇನ್ಫೆಕ್ಷನ್ ಆಗಿಬಿಡುತ್ತೆ. When something pricks your conscience, it's like a thorn. ನಿಮ್ಮ ಮನಸಾಕ್ಷಿಯನ್ನು ಚುಚ್ಚುತ್ತೆ ಯಾವುದಾದ್ರೂ ಅಂದರೆ ಅದು ಮುಳ್ಳು ಥರ. How to take it out? ಅದನ್ನು ಹೇಗೆ ತೆಗಿಬೇಕು? Confess it to God. ದೇವರಿಗೆ ಅರಿಕೆ ಮಾಡಿರಿ. Lord, ಕರ್ತನೆ, I'm sorry I had a really bad thought now. ಕ್ಷಮಿಸಿ, ನಾನು ಆ ಒಂದು ಕೆಟ್ಟ ಯೋಚನೆಯನ್ನು ಮಾಡಿದೆ. Turn from it. I don't want it. ಅದು ಬೇಕಾಗಿಲ್ಲ ನನಗೆ, ಅದರಿಂದ ತಿರುಗ್ತೀನಿ ನಾನು. Lord, I'm sorry I spoke a rude word to my husband or my wife. ನನ್ನ ಹೆಂಡತಿಗೆ ಗಂಡನಿಗೆ ನಾನು ತುಂಬಾ ಗಟ್ಟಿಯಾದ ಮಾತನ್ನು ಆಡಿದೆ, ನೋಯಿಸಿದೆ ನಾನು. ಕ್ಷಮಿಸಿ, ನಾನು. Forgive me. ನನ್ನನ್ನು ಕ್ಷಮಿಸು ಸ್ವಾಮಿ. Go to your husband or wife. ಗಂಡ ಹೆಂಡತಿ ಹತ್ರ ಹೋಗಿ say, I'm sorry for saying that. ನನ್ನನ್ನು ಕ್ಷಮಿಸು, ಹಾಗೆ ಹೇಳಿದ್ದಕ್ಕೆ please forgive me. ನನ್ನನ್ನು ದಯಮಾಡಿ ಕ್ಷಮಿಸು. Many husbands and wives don't do that. ಬಹಳಷ್ಟು ಗಂಡ ಅಥವಾ ಹೆಂಡತಿಯರು ಹಾಗೆ ಮಾಡೋದಿಲ್ಲ. They confess to God immediately. ದೇವರಿಗೆ ಬಹಳ ಬೇಗ ಅರಿಕೆ ಮಾಡ್ತಾರೆ. But when it comes to confessing to the husband or wife, ಅದು ಗಂಡನಿಗೆ ಅಥವಾ ಹೆಂಡತಿಗೆ ಅರಿಕೆ ಮಾಡಬೇಕಾದಾಗ they say, oh, that is very humiliating. ಅದು ಬಹಳ ತಗ್ಗಿಸುವಂತ. say, I'm sorry. ಅದು ಹೇಗೆ ಹೇಳೋದು, ನಾನು ಕ್ಷಮಿಸುವಂತಹ. So they leave that thorn there. ಆ ಒಂದು ಮುಳ್ಳನ್ನ ಹಾಗೆ ಬಿಟ್ಬಿಡ್ತಾರೆ. And it gets infected. ಅದು ಒಂದು ಅದನ್ನ ಕೆಡಿಸುತ್ತೆ ಶರೀರ. And there is pus. ಅಲ್ಲಿ ಒಂದು ಕೀವು ತುಂಬಿಕೊಳ್ಳುತ್ತೆ. And your fellowship with God is broken.
ಅಲ್ಲಿ ದೇವರ ಜೊತೆಗಿನ ಅನ್ಯೋನ್ಯತೆ ಕಡಿದು ಹೋಗುತ್ತೆ. Then after 4 or 5 days you will say sorry. 4-5 ದಿವಸಗಳ ನಂತರ ನೀವು ಕ್ಷಮೆ ಕೇಳ್ತೀರ. Why wait till then? ಯಾಕೆ ಅಲ್ಲಿವರೆಗೆ ಕಾಯಬೇಕು? Immediately. ಬಹಳ ಬೇಗ Finish with it. ಅದನ್ನು ಮುಗಿಸ್ಬಿಡಿ. I'm sorry, I made a mistake there. I shouldn't have said that. ಕ್ಷಮಿಸಿಬಿಡು, ನಾನು ಹಾಗೆ ಹೇಳಬಾರ್ದಾಗಿತ್ತು ಅಂತ. It will deepen your relationship as husband and wife. ಅದು ಗಂಡ ಹೆಂಡತಿಯ ಒಂದು ಸಂಬಂಧನ ಬೆಳೆಸುತ್ತೆ. Or if you hurt a brother, ನೀವು ಒಬ್ಬ ಸಹೋದರನಿಗೆ ನೋಯಿಸಿದರೆ, said something rudely to somebody in the office, ಕೆಟ್ಟದಾಗಿ ಯಾರೋ ಒಬ್ಬ ಕೆಲಸ ಮಾಡೋನಿಗೆ ಹೇಳಿದ್ರೆ ಜೊತೆಯಲ್ಲಿ ಕೆಲಸದಲ್ಲಿ, go and apologize. ಅವರಿಗೆ ಕ್ಷಮೆ ಕೇಳಿ. Don't just ask God's forgiveness, ask forgiveness from the person you hurt. ದೇವರಿಂದ ಕ್ಷಮೆ ಕೇಳೋದು ಮಾತ್ರ ಅಲ್ಲ, ಆ ವ್ಯಕ್ತಿಯಿಂದ ಕೂಡ ಕ್ಷಮೆ ಕೇಳಬೇಕು. Then finish with it. Then you don't have to think about it anymore. ಅದನ್ನ ಮುಗಿಸ್ಬಿಡಿ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. Let the devil think what he likes. ಸೈತಾನ ಏನು ಬೇಕಾದ್ರೂ ಯೋಚನೆ ಮಾಡಲಿ. God has said, I will not remember it anymore. ದೇವರು ಹೇಳಿದ್ರು ನಾನು ಯಾವತ್ತೂ ನೆನಪಿಸಿಕೊಳ್ಳೋದಿಲ್ಲ ಅಂತ. Now I want all of you to do that to all the sins that you can remember in your life. ನಾನು ಇಲ್ಲಿ ಇರುವಂತ ಪ್ರತಿಯೊಬ್ಬರು ಬಹಳ ಬೇಗ ಇದನ್ನ ಮಾಡಬೇಕು ಅಂತ so ಬಯಸ್ತೇನೆ. that no sin from your past harasses you in future. ಇನ್ನು ಭವಿಷ್ಯದಲ್ಲಿ ಯಾವ ಹಳೆಯ ಪಾಪಗಳು ನಿಮ್ಮನ್ನ ನೋಯಿಸಬಾರದು, ದುಃಖಿಸಬಾರದು. Very important. ಅದು ಬಹಳ ಮುಖ್ಯ. What am I saying? ನಾನು ಏನು ಹೇಳ್ತಾ ಇದ್ದೀನಿ? I'm saying please remove all the thorns from your feet. ನಿಮ್ಮ ಕಾಲಿನಲ್ಲಿರೋ ಮುಳ್ಳುಗಳನ್ನೆಲ್ಲ ತೆಗೆದು ಬಿಡಿ ಅಂತ ಹೇಳ್ತಾ ಇದ್ದೀನಿ. Every one of them. ಪ್ರತಿಯೊಂದನ್ನು. Whatever is pricking your conscience today. ನಿಮ್ಮ ಮನಸಾಕ್ಷಿನ ಚುಚ್ಚುತ್ತಾ ಇರೋ ಪ್ರತಿಯೊಂದನ್ನು. Confess it to the Lord right now. ಕರ್ತನಿಗೆ ಹೇಳಿ ಇವಾಗಲೇ. And if you have hurt somebody, you say first opportunity I'll go and ask forgiveness from that person. ಯಾರಿಗಾದರೂ ನೋಯಿಸಿದ್ರೆ ಸಿಗುವಂತ ಮೊದಲಿನ ಕ್ಷಣದಲ್ಲೇ ನಾನು ಕ್ಷಮೆ ಕೇಳ್ತೀನಿ. I want to give you a word of warning here. ಇಲ್ಲಿ ಒಂದು ಅಪಾಯವನ್ನು ತಿಳಿಸ್ತೀನಿ. The purpose of confessing to a person is to build better fellowship. ನಾವು ಒಬ್ಬರಿಗೆ ಆ ಒಂದು ಅರಿಕೆ ಮಾಡುವಂತ ಪಾಪವನ್ನು ಅರಿಕೆ ಮಾಡೋದು ಯಾಕೆ ಅಂದ್ರೆ ಅನ್ಯೋನ್ಯತೆ ಹೆಚ್ಚಾಗ್ಲಿ ಅಂತ. So you must keep that in mind when you confess to a person. ನೀವು ಒಬ್ಬ ವ್ಯಕ್ತಿಗೆ ಅದನ್ನ ಅರಿಕೆ ಮಾಡುವಾಗ ಇದನ್ನ ನೆನೆಸ್ಕೊಳ್ಬೇಕು. Supposing somebody does not know that you have hurt him. ಇವಾಗ ಒಬ್ಬ ವ್ಯಕ್ತಿಗೆ ನಾನು ಏನು ಮಾಡಿದ್ದೀನಿ ಅದು ಗೊತ್ತಿಲ್ಲ. Then don't go and tell him. ಮತ್ತೆ ಅದನ್ನ ಹೋಗಿ ಆತನಿಗೆ ಹೇಳಬೇಡಿ. Supposing he doesn't know, why go and tell him and make him have a wrong attitude towards you? ಆತನಿಗೆ ಗೊತ್ತೇ ಇಲ್ಲ ಅಂದ್ರೆ ನೀವು ಹೇಳಿ ಅವನ ಮನೋಭಾವನ ಯಾಕೆ ಕೆಡಿಸ್ತೀರಾ? Because you and he have good fellowship. ನೀವು ಇಬ್ಬರಿಗೂ ಒಳ್ಳೆ ಅನ್ಯೋನ್ಯತೆ ಇದೆ. Now you go and confess to him some sin that he did not even know that you committed. ನೀವು ಒಂದು ಪಾಪವನ್ನು ಆತನಿಗೆ ಅರಿಕೆ ಮಾಡ್ತೀರಾ, ಆತನಿಗೆ ಗೊತ್ತೇ ಇರೋದಿಲ್ಲ ಅವನು ಮಾಡಿದಿರ ಅಂತ. That will spoil your relationship with him. ಅದರಿಂದ ಒಂದು ಸಂಬಂಧವನ್ನ ಕೆಡಿಸ್ಕೊಳ್ತೀರಾ. So then you have to be wise. ಅಲ್ಲಿ ಒಂದು ಜ್ಞಾನಿಗಳಾಗಿರಬೇಕು. Because some people are very foolish. ಬಹಳ ಮೂರ್ಖರಾಗಿರ್ತಾರೆ ಕೆಲವರು. I'll give you an extreme example. ಒಂದು ಅತಿಯಾದ ಒಂದು ಉದಾಹರಣೆಯನ್ನು ಕೊಡ್ತೀನಿ. One of you men are traveling in a bus. ನೀವು ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ. And you lust with your eyes after some girl sitting on the other side. ಒಂದು ಹುಡುಗಿ ಕುಳಿತುಕೊಂಡಿದ್ದಳನ್ನ ಆಕೆಯನ್ನು ಮೋಹಿಸ್ತೀರಾ ನೀವು ಮನಸ್ಸಿನಲ್ಲಿ. And you go to her. ನೀವು ಆಕೆ ಹತ್ರ ಹೋಗಿ. And I say, I'm sorry sister, I just lusted after you 5 minutes ago. ಸಹೋದರಿ, ನಾನು 5 ನಿಮಿಷದ ಮೊದಲು ನಿನ್ನನ್ನು ನೋಡಿ ಮೋಹಿಸಿದೆ ಅಂತ ಹೇಳ್ತೀರಾ. And she slaps you on your face. ನಿಮ್ಮ ಕೆನ್ನೆಗೆ ಸರಿಯಾಗಿ ಕೊಡ್ತಾಳೆ. You deserve it for your stupidity. ಅದಕ್ಕೆ ಅರ್ಹರಾಗಿದ್ದೀರಾ ನಿಮ್ಮ ಮೂರ್ಖತನಕ್ಕೆ. Don't do foolish things like that. ಹಾಗೆ ಮೂರ್ಖತನವನ್ನು ಮಾಡಬೇಡಿ. Okay, you did something wrong but she doesn't know about it. ನೀವು ಮಾಡಿರಬಹುದು, ಆಕೆಗೆ ಗೊತ್ತಿಲ್ಲದೆ ಇರಬಹುದು. Confess it to God. ದೇವರಿಗೆ ಅರಿಕೆ ಮಾಡಿ. So if another person does not know in some other situation that you did something wrong, ನೀವು ಇನ್ನೊಂದು ಸನ್ನಿವೇಶದಲ್ಲಿ ಏನೋ ಒಂದು ಮಾಡಿದ್ರೆ ಅದು ಆತನಿಗೆ ಗೊತ್ತಿಲ್ಲದೆ you have to ask ಇರಬಹುದು. yourself, ನೀವು ಕೇಳಬೇಕು ನಿಮಗೆ. Supposing I confess it to this person, will it build our fellowship or spoil our fellowship? ನೀವು ಕೇಳಬೇಕು, ಇದನ್ನ ಆತನಿಗೆ ಹೇಳೋದ್ರಿಂದ ನಮ್ಮ ಅನ್ಯೋನ್ಯತೆ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ? If you feel if I confess it will spoil our fellowship, definitely. ನಿಮಗೆ ಅನಿಸುತ್ತೆ ಇದು ಹೇಳೋದ್ರಿಂದ ನಮ್ಮ ಅನ್ಯೋನ್ಯತೆ ಕಡಿದು ಹೋಗುತ್ತೆ, ಕೆಡುತ್ತೆ ಅಂತ ಅಂದ್ರೆ then say, Lord, ನಂತರ ಹೇಳಿ, I'll tell him about it when I come to heaven. ನಾನು ಪರಲೋಕಕ್ಕೆ ಬಂದಾಗ ಅದರ ಬಗ್ಗೆ ಹೇಳ್ತೀನಿ ಸ್ವಾಮಿ. Because then our fellowship will not be spoiled. ಆವಾಗ ನಮ್ಮ ಅನ್ಯೋನ್ಯತೆ ಕೆಡೋದಿಲ್ಲ. Now if I tell it will make it worse. ಇಲ್ಲಿ ನಾನು ಹೇಳ್ಬಿಟ್ರೆ ನಮ್ಮ ಅನ್ಯೋನ್ಯತೆ ಸಂಬಂಧ ಕೆಡುತ್ತೆ. I'm saying this to liberate you. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗೆ ಮುಕ್ತಿಗೊಳಿಸಲಿಕ್ಕೆ, ಸ್ವತಂತ್ರಗೊಳಿಸಲಿಕ್ಕೆ. That is another way the devil will harass you. ಯಾಕೆ ಅಂದ್ರೆ ಅದು ಒಂದು ರೀತಿಯಲ್ಲಿ ಸೈತಾನ ನಿಮ್ಮನ್ನು ಆಕ್ರಮಣ ಮಾಡ್ತಾನೆ. Confess that. Go and confess the person. ನೀನು ಹೇಳು, ಅವನಿಗೆ ಅರಿಕೆ ಮಾಡು ಅಂತ ನಿಮ್ಮನ್ನು ತಳ್ತಾ ಇರ್ತಾನೆ. Spoil your fellowship with that person. ಯಾಕೆ ಅಂದ್ರೆ ಆತನೊಂದಿಗೆ ಸಂಬಂಧವನ್ನು ಕೆಡಿಸಲಿಕ್ಕೆ ಅವನು ಇಚ್ಛೆ ಪಟ್ಟಿದ್ದಾನೆ. So keep this in mind.
ಇದನ್ನ ನೀವು ಮನಸ್ಸಿನಲ್ಲಿ The ಇಟ್ಕೊಳ್ಳಿ. devil's aim is to harass you first of all, make you feel condemned. ಸೈತಾನನ ಮೊದಲ ಹೆಜ್ಜೆ ಏನಂದ್ರೆ ನಿಮ್ಮನ್ನ ಅದನ್ನ ನೆನೆಸ್ಕೊಂಡು ನೀವು ಖಂಡಿಸ್ಕೊಳ್ಬೇಕು Because of ಅಂತ. past sin that maybe you already confessed 10 times to ನೀವು God. ಹಳೆಯ ಒಂದು ಪಾಪ ಒಂದು 10 ಸಲ ನೀವು ಅರಿಕೆ ಮಾಡಿರ್ಬೋದು ದೇವ್ರಿಗೆ. And the second thing the devil tries to do is spoil your fellowship with somebody. ಎರಡನೇ ವಿಷಯ ಏನಂದ್ರೆ ಆತ ಇನ್ನೊಬ್ಬನಿಗೆ ಅರಿಕೆ ಮಾಡು ಅಂತ ಹೇಳ್ತಾನೆ. So, ಯಾಕೆಂದ್ರೆ ನಿಮ್ಮ ಸಂಬಂಧ ಕೆಡಿಸ್ಲಿಕ್ಕೆ. Not only remember that God does not remember your past sin. ನೀವು ದೇವರು ನನ್ನ ಪಾಪಗಳನ್ನ ನೆನಪಿಸ್ಕೊಳ್ಳೋದಿಲ್ಲ ಅನ್ನೋದು ಮಾತ್ರ ಯೋಚನೆ ಮಾಡೋದಲ್ಲ. Also remember ಹಾಗೆ ನೆನೆಸ್ಕೊಳ್ಳಿ that God is wanting to build you to build your fellowship with others. ಹಾಗೆ ನಿಮ್ಮ ಒಬ್ಬರೊಬ್ಬರಿನ ಸಂಬಂಧ ಅನ್ಯೋನ್ಯತೆಯನ್ನು ಬೆಳೆಸಲಿಕ್ಕೆ ದೇವರು Wants you to be ಇಷ್ಟಪಡ್ತಾರೆ. wise. ದೇವರು ನೀವು ಜ್ಞಾನಿಗಳಾಗಬೇಕು ಅಂತ ಬಯಸ್ತಾರೆ. In the story, in another story we read in Luke chapter 23. ಲೂಕ 23ರಲ್ಲಿ ನಾವು ಇನ್ನೊಂದು ಸಾಮ್ಯವನ್ನು ನೋಡ್ತೇವೆ. It says here in verse 32, there were 2 criminals who were put to death along with Jesus. Luke 23 verse 32. 23:32ರಲ್ಲಿ ನಾವು ನೋಡ್ತೇವೆ. ಇಲ್ಲಿ 2 ದುಷ್ಕರ್ಮಿಗಳನ್ನ ಶಿಲುಬೆ ಮೇಲೆ ಹಾಕಿರ್ತಾರೆ. Criminals means they were murderers and thieves. ದುಷ್ಕರ್ಮಿಗಳು ಅಂದ್ರೆ ಅವರು ಕೊಲೆ ಮಾಡಿರಬಹುದು, ಅಭಿಚಾರಗಳನ್ನು ಮಾಡಿರಬಹುದು. So I told you adultery is one of the serious sins in the world. ನಾನು ಹೇಳಿದೆ ವ್ಯಭಿಚಾರ ಬಹಳ ಗಂಭೀರವಾದದ್ದು ಅಂತ. And murder and stealing are the other sins. ಕೊಲೆ ಮಾಡುವುದು ಮತ್ತು ಕಳ್ಳತನ ಮಾಡುವಂಥದ್ದು ಬಹಳ ಗಂಭೀರವಾದ. Here is somebody who are murderers and thieves. ಇಲ್ಲಿದ್ದಾರೆ ಒಬ್ಬ ಕೊಲೆ ಮಾಡಿದವರು, ಕಳ್ಳತನ ಮಾಡುವಂಥವ್ರು. And then when they were hanging there, ಅವರು ಅಲ್ಲಿ ತೂಗಾಕಲ್ಪಟ್ಟಿದ್ದರು. Jesus looked around and looked at all these people and said, verse 34, Father, forgive them, for they don't know what they are doing. ಇಲ್ಲಿ ಎಲ್ಲ ಜನರನ್ನ ನೋಡಿ ಯೇಸು ಹೇಳಿದ್ರು, ಅವರಿಗೆ ಕ್ಷಮಿಸು ತಂದೆಯೇ, ತಾವು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅರಿಯರು ಅಂತ. And then one of the criminals said, ಅದರಲ್ಲಿ ಒಬ್ಬನು ಹೇಳಿದನು, verse 39, 39ನೇ ವಚನದಲ್ಲಿ, if you are the Christ, why don't you save us? ನೀನು ಬರಬೇಕಾದ ಕ್ರಿಸ್ತನಲ್ಲವೇ ನನ್ನನ್ನು ರಕ್ಷಿಸಿಕೋ ಅಂತ ಹೇಳಿದನು. But the other criminal said, ಆದರೆ ಇನ್ನೊಬ್ಬ ಹೇಳಿದನು, verse 40, 40ನೇ ವಚನದಲ್ಲಿ, don't you fear God? ನೀನು ಇದನ್ನೇ ದಂಡನೆಯಿರುವ ದೇವರಿಗೆ ಹೆದರುವುದಿಲ್ಲವೋ ಅಂತ It's ಹೇಳಿದ. interesting to see one murderer telling another murderer to fear God. ಒಬ್ಬ ಕೊಲೆಗಾರನು ಇನ್ನೊಬ್ಬನ ನೋಡಿ ನೀನು ದೇವರಿಗೆ ಭಯಪಡಲ್ವೇ ಅಂತ ಹೇಳ್ತಾನೆ. That itself shows me ಅದು that man, some repentance had already started in his life. ಅದು ನನಗೆ ಏನು ತೋರಿಸುತ್ತೆ ಅಂದರೆ ಆ ಮನುಷ್ಯನ ಜೀವಿತದಲ್ಲಿ ಮಾನಸಾಂತರ ಪ್ರಾರಂಭವಾಗಿತ್ತು ಅಂತ. When do you think that repentance started? ಯಾವಾಗ ನೀವು ಯೋಚಿಸ್ತೀರಾ ನಿಮಗೆ ಮಾನಸಾಂತರ ಬಂದಿದೆ ಅಂತ? I don't know, but I think it is when he heard Jesus say in verse 34, Father, forgive them, they don't know what they are doing. ನನಗನ್ಸುತ್ತೆ 34ನೇ ವಚನದಲ್ಲಿ ಯೇಸು ತಂದೆಯೇ ಅವ್ರನ್ನ ಕ್ಷಮಿಸು, ಅವರು ಅರಿಯರು ಏನು ಮಾಡ್ತಾ ಇದ್ದಾರೆ ಅಂತ ಅಂದಾಗ. So many people were crucified in Jerusalem. ಯೆರೂಸಲೇಮಿನಲ್ಲಿ ಬಹಳ ಜನನ್ನ ಶಿಲುಬೆಗೆ ಹಾಕಲ್ಪಟ್ಟಿದ್ರು. And this man from childhood he'd have seen so many people crucified. ತನ್ನ ಚಿಕ್ಕ ವಯಸ್ಸಿನಿಂದ ಅವನು ಬಹಳ ಜನ ಶಿಲುಬೆಗೆ ಹಾಕಿದ್ದನ್ನ ನೋಡಿರಬಹುದು. Everybody cursing and swearing and spitting at the soldiers and everything else. ಆ ಒಂದು ಶಿಲುಬೆಗೆ ಹಾಕಿಸಲ್ಪಟ್ಟವರಂತವರು ಅವರು ಸೈನಿಕರನ್ನ ನೋಡಿ ದೂಷಿಸ್ತಾ ಇರಬಹುದು, ಉಗಿತಾ ಇರಬಹುದು, ಏನೋ ಒಂದು ಕೆಟ್ಟದಾಗಿ ಮಾತಾಡ್ತಾ ಇರಬಹುದು. And now he hears somebody say, Father, forgive them, they don't know what they are doing. ಆದರೆ ಇದು ಒಂದು ವಿಶೇಷವಾಗಿ ಇವನು ನೋಡ್ತಾನೆ, ಈತ ಹೇಳ್ತಾ ಇರೋದು ತಂದೆ ಅವ್ರನ್ನ ಕ್ಷಮಿಸು, ಅವ್ರಿಗೆ ಗೊತ್ತಿಲ್ಲ, ತಿಳಿದಿಲ್ಲ ಏನು ಮಾಡ್ತಾ ಇದ್ದಾರೆ. Something like seeing in the midst of all people with dirty clothes, one man standing in pure white. ಇದು ಹೇಗೆ ಅಂತ ಅಂದರೆ ಎಲ್ಲ ಒಂದು ಗಲೀಜು ವಸ್ತ್ರಗಳನ್ನು ಧರಿಸೋರು ಮಧ್ಯದಲ್ಲಿ ಒಬ್ಬ ಒಂದು ಶುದ್ಧವಾದ ವಸ್ತ್ರವನ್ನು ಧರಿಸಿದಂತ. He was surprised. ಆತನಿಗೆ ಆಶ್ಚರ್ಯ ಆಯಿತು. He said, who is this person? He cannot be a criminal. ಯಾರು ಈತನು? ಈತ ಪಾಪಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. And he saw the board written on top, verse 38, this is the king of the Jews. ಅಲ್ಲಿ ಒಂದು ಫಲಕ ಹಾಕಿತ್ತು, ಈತ ಒಂದು ಯಹೂದ್ಯರ ರಾಜನು ಅಂತ ಅಂದ್ಬಿಟ್ಟು. And he began to think. ಅವನು ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ. Jew. ಯಾಕೆಂದ್ರೆ ಆತನು ಯೋಧನಾಗಿದ್ದನು. Maybe this is the Messiah who was promised to come. ಯಾಕೆ ಅಂದ್ರೆ ಇದ್ರ ಯಾರ ಬಗ್ಗೆ ಹೇಳುತ್ತೆ ಅಂದ್ರೆ ಕ್ರಿಸ್ತನ ಬಗ್ಗೆ ಹೇಳುತ್ತೆ. Because that's what the other thief said. Are you the Messiah? Then save us. ಯಾಕೆ ಅಂದ್ರೆ ಇನ್ನೊಬ್ಬ ಆ ಒಂದು ಪಾಪಿ ದುಷ್ಕರ್ಮಿ ಹೇಳಿದನು, ನೀನು ಕ್ರಿಸ್ತನಾಗಿದ್ರೆ ರಕ್ಷಿಸು. Last minute, just before he died, ಅವನು ಕಡೆಯ ಗಳಿಗೆ ಸಾಯೋದಕ್ಕೆ ಮೊದಲು he got faith. ಆತನಿಗೆ ನಂಬಿಕೆ ಬಂತು, This is the savior of the world. ಈತ ಈ ಲೋಕದ ರಕ್ಷಕನು ಅಂತ. And ಮತ್ತು he said, verse 41, we
are righteously getting the punishment for our sin. ಆತನು ಹೇಳಿದನು, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲ ಹೊಂದುತ್ತಾ ಇದ್ದೇವೆ ಅಂತ. ಆತ ಏನ್ ಮಾಡ್ದ? He confessed his sin. ಆತ ತನ್ನ ಪಾಪವನ್ನ ಅರಿಕೆ ಮಾಡಿದ. Just like that woman in adultery. ಆಕೆ ಒಂದು ವ್ಯಭಿಚಾರಿ ಬಗ್ಗೆ ನೋಡಿದ್ವಲ್ಲ ಹಾಗೆ, I am the sinner. ನಾನು ಪಾಪಿ. He did not blame the soldiers or the judge or his parents or anybody. ಅವನು ಯಾರನ್ನು ದೂಷಿಸಲಿಲ್ಲ, ಒಬ್ಬ ನ್ಯಾಯವಾದಿ ಆಗಲಿ, ಪರಿಸಯರಾಗಲಿ, ಸೈನಿಕರಾಗಲಿ, ಯಾರು. I am a sinner. ಇದು ನನ್ನ ಪಾಪ, ನಾನೇ ಪಾಪ. But Lord Jesus, ಕರ್ತನಾದ ದೇವರೇ, you are a king. ನೀನು ರಾಜ. Please remember me when you come into your kingdom. ನಿನ್ನ ರಾಜ್ಯದಲ್ಲಿ ಬರುವಾಗ ನನ್ನನ್ನು ನೆನೆಸ್ಕೊ ಅಂತ ಹೇಳಿ. He was expressing his faith. ಆತ ತನ್ನ ನಂಬಿಕೆಯನ್ನು ತೋರಿಸ್ಪಡಿಸ್ತಾ ಇದ್ದ ಅಲ್ಲಿ. And Jesus immediately said, ಯೇಸು ತಕ್ಷಣವೇ ಹೇಳಿದರು, you don't have to wait till I come in my kingdom after 2000 years. ನಾನು 2000 ವರ್ಷದ ನಂತರ ನನ್ನ ರಾಜ್ಯದೊಳಗೆ ಬರುವಾಗ ನೀನು ಕಾಯೋದು ಬೇಕಾಗಿಲ್ಲ. ಅಲ್ಲಿವರೆಗೆ Today, verse 43, you'll be with me in paradise. 43 ಈ ಹೊತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವೆ ಎಂದು. What do we learn from that? ನಮ್ಮ ಏನು ಕಲ್ತ್ಕೊಂತೀವಿ ಅದರಿಂದ? All those people standing at the foot of the cross had not committed any murder or anything like that. ಆ ಒಂದು ಶಿಲುಬೆಯ ಪಕ್ಕದಲ್ಲಿ ನಿಂತವರು ಯಾವ ಗಂಭೀರವಾದ ಪಾಪಗಳನ್ನು ಮಾಡಿದಂಥವರು, ಕೊಲೆ, ಕಳ್ಳತನ, they went to hell. ಅವರೆಲ್ಲ ನರಕಕ್ಕೆ ಹೋದರು. But this man who had murdered so many people, ಈತ ಬಹಳಷ್ಟು ಜನನ್ನ ಕೊಲೆ ಮಾಡಿದಂಥವನು, he was taken to heaven that day. ಅವತ್ತೇ ಪರದೇಶಿಗೆ ಆ ದಿವಸನೇ ಕರೆಯಲ್ಪಟ್ಟನು. And there's another thing ಇನ್ನೊಂದು ವಿಷಯ we can learn here. ಇಲ್ಲಿಂದ ನಾವು ಕಲಿಬಹುದು. The Lord did not say to him, ಕರ್ತನು ಆತನಿಗೆ ಹೀಗೆ ಹೇಳಲಿಲ್ಲ. He didn't say, first of all, you must ask forgiveness from all the widows whose husbands you killed. ನೀನು ಆ ಎಲ್ಲ ವಿಧವೆಯರು ಅವರ ಗಂಡಂದಿರನ್ನ ಸಾಯಿಸಿದಿಲ್ಲ, ಅವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳಲಿಲ್ಲ. How could he do it? ಆತ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? He is about to die now. ಆತ ಈಗಲೇ ಸಾಯೋದಕ್ಕೆ How can ಸಿದ್ಧನಾಗಿದ್ದಾನೆ. he go and ask forgiveness from all the widows whose husbands he killed? ಅವನು ಹೋಗಿ ಹೇಗೆ ಆ ಹೆಂಡತಿರ ಹತ್ರ, ವಿಧವೆಯರ ಹತ್ರ ಕ್ಷಮೆ ಕೇಳಲಿಕ್ಕೆ He didn't ಆಗುತ್ತೆ? say, return all the money you have stolen. ನೀನು ಕಳ್ಳತನ ಮಾಡಿದ ಹಣ ಎಲ್ಲ ವಾಪಸ್ ಕೊಡು ಅಂತ How can he ಹೇಳಿಲ್ಲ. do it when he's about to die? ಅವನು ಸಾಯೋದಕ್ಕೆ ಸಿದ್ಧನಾಗಿರುವಾಗ ಹೇಗೆ ಮಾಡ್ಲಿಕ್ಕೆ What ಸಾಧ್ಯ? do we learn from that? ಅದರಿಂದ ಏನು ಕಲಿತೀವಿ ನಾವು? We learn from that the Lord recognizes that certain wrong things you have done in your past life you can never set right. ಅದರಿಂದ ಏನು ಕಲಿತೀವಿ ಅಂದರೆ, ನಮ್ಮ ಜೀವಿತದಲ್ಲಿ ಮಾಡಿದಂಥ ಕೆಲವು ವಿಷಯಗಳು ನಾವು ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ನಮ್ಮ ಜೀವಿತದಲ್ಲಿ ಕೆಲವು ವಿಷಯಗಳು ನಾವು ಸರಿ ಮಾಡ್ಲಿಕ್ಕೆ ಸಾಧ್ಯ ಇದೆ, ಕೆಲವು ವಿಷಯಗಳು ನಮಗೆ ಸರಿ ಮಾಡ್ಲಿಕ್ಕೆ ಆಗದೆ ಇರಬಹುದು. And the Lord does not torture us and torture us and torture us saying go and set it right, go and set it right, when he knows you cannot set it right. ನಮಗೆ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕರ್ತನು ನಮ್ಮನ್ನ ಚುಚ್ಚಿ ಹೀಗೆ ಯಾಕೆ ಮಾಡಲಿಲ್ಲ ಅಂತ ಕೇಳೋದಿಲ್ಲ. Supposing you went and committed adultery with some woman, how can you set it right? ನೀವು ಯಾರ ಜೊತೆ ಹೋಗಿ ವ್ಯಭಿಚಾರ ಮಾಡಿದ್ರೆ ಅದನ್ನ ಹೇಗೆ ಸರಿ ಮಾಡ್ತೀರಾ? There are many things like that. ಹಾಗೆ ಕೆಲವು ಬಹಳಷ್ಟು ವಿಷಯಗಳಿದೆ. There's nothing you can do. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ವಿಷಯದ ಬಗ್ಗೆ, except repent sincerely. ಪ್ರಾಮಾಣಿಕವಾಗಿ ಯಥಾರ್ಥವಾಗಿ ಮಾನಸಾಂತರ ಪಡೋದ್ರ. Love the Lord with all your heart. ಕರ್ತನನ್ನು ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು. The devil will condemn you. ಆದ್ರೆ ಸೈತಾನ ನಿಮ್ಮನ್ನು ಖಂಡಿಸ್ತಾನೆ. You haven't gone and asked forgiveness from that person. ನೀನು ಆತನ ಬಗ್ಗೆ ಆತನ ಹತ್ರ ಕ್ಷಮೆ ಕೇಳಿಲ್ಲ, ಆತನ ಹತ್ರ ಇನ್ನೊಬ್ಬನ ಹತ್ರ. You don't even know what their address is. How can you ask their forgiveness? ನಿಮಗೆ ಅವರ ಅಡ್ರೆಸ್ ಕೂಡ ಗೊತ್ತಿಲ್ಲ, ವಿಳಾಸ ಗೊತ್ತಿಲ್ಲ, ನೀವು ಹೇಗೆ ಕ್ಷಮೆ ಕೇಳಲಿಕ್ಕೆ? So many wrong things, some money, financial dealings, we don't know how to set it right. God does not torture you, but the devil will torture your mind. ಹಣದ ವಿಷಯದಲ್ಲಿ ಬಹಳಷ್ಟು ವಿಷಯಗಳು ತಪ್ಪಾಗಿರಬಹುದು, ಆದ್ರೆ ನಿಮಗೆ ಸರಿ ಮಾಡಕ್ಕಾಗದೇ ಇರಬಹುದು, ಆದ್ರೆ ದೇವರು ನಿಮ್ಮನ್ನ ಚುಚ್ಚಿ ಹೇಳೋದಿಲ್ಲ, ಆದ್ರೆ ಸೈತಾನ ನಿಮ್ಮನ್ನ ದೂಷಿಸ್ತಾನೆ. God knows what you can do and what you cannot do. ದೇವರಿಗೆ ಗೊತ್ತಿದೆ ನೀವು ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇದೆ, ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. Learn a lesson from here. ಇಲ್ಲಿಂದ ನೀವು ಒಂದು ಕಲ್ತ್ಕೊಳ್ಬಹುದು. When God sees there's no way you can do it, he's not going to harass you to do it. ದೇವರಿಗೆ ಗೊತ್ತಿರುತ್ತೆ ನಿಮಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ವಿಷಯದ ಬಗ್ಗೆ, ಅಂದ್ರೆ ದೇವರು ನಿಮ್ಮನ್ನ ಚುಚ್ಚೋದಿಲ್ಲ, ದೂಷಿಸೋದಿಲ್ಲ. And so you see here Jesus came to call sinners. ಇಲ್ಲಿ ನಾವು ನೋಡ್ತೇವೆ ಯೇಸು ಪಾಪಿಗಳನ್ನು ಕರೀಲಿಕ್ಕೆ ಬಂದರು. ಬಹಳ ದೀರ್ಘವಾದ ಪಾಪಿಗಳು, ವ್ಯಭಿಚಾರಿಗಳು, ಕೊಲೆಗಾರರು, ಕಳ್ಳರು. Cleanse them, take them to paradise. ಅವ್ರನ್ನೆಲ್ಲ ಶುದ್ಧ ಮಾಡಿ ಪರದೇಶಕ್ಕೆ ಕರ್ಕೊಂಡು. But notice what Jesus told the woman caught in adultery. ಇಲ್ಲಿ ನೀವು ನೋಡಿ ಯೇಸು ಏನು ಹೇಳಿದರು ಈ ಹೆಂಗಸಿಗೆ ವ್ಯಭಿಚಾರಿ. John 8:11. ಯೋಹನ 8:11. There are two things he said. ಎರಡಾಗಿ ಹೇಳ್ತಾರೆ ಇಲ್ಲಿ. And we must remember both of them. ಇಲ್ಲಿ ಎರಡನ್ನು ನಾವು ನೆನಪಿಟ್ಕೊಳ್ಬೇಕು. Number 1. ಮೊದಲನೇದಾಗಿ, I don't condemn you. ನಾನು ಶಿಕ್ಷಿಸೋದಿಲ್ಲ ಅಥವಾ ಖಂಡಿಸೋದಿಲ್ಲ. First word everybody who has confessed his sin here must know.
ಇಲ್ಲಿ ಪ್ರತಿಯೊಬ್ಬರು ತಮ್ಮ ಪಾಪವನ್ನು ಅರಿಕೆ ಮಾಡಿದವರು ಮೊದಲನೇದಾಗಿ ನೆನೆಸ್ಕೊಳ್ಳುವಂಥದ್ದು. I don't condemn you. ನಾನು ನಿಮ್ಮನ್ನ ಖಂಡಿಸೋದಿಲ್ಲ, I don't ಶಿಕ್ಷಿಸೋದಿಲ್ಲ, remember your sins anymore. ನಿಮ್ಮ ಪಾಪಗಳನ್ನು ನೆನಪಿಟ್ಕೊಳ್ಳೋದಿಲ್ಲ. But one more thing. ಇನ್ನೊಂದು ವಿಷಯ, Second sentence. ಎರಡನೇ ವಚನ, Don't do it again. ಈ ಪಾಪವನ್ನು ಮತ್ತೆ ಮಾಡಬೇಡ. Don't sin again. ಪಾಪವನ್ನು ಮತ್ತೆ ಮಾಡಬೇಡ. That is the full gospel. ಅದು ಒಂದು ಪೂರ್ಣ ಸುವಾರ್ತೆ. Now most people preach only half the gospel. ಬಹಳಷ್ಟು ಜನ ಬೋಧಕರು ಅರ್ಧ ಸುವಾರ್ತೆಯನ್ನು I don't condemn you. ನಾನು ನಿನ್ನನ್ನು ಖಂಡಿಸೋದಿಲ್ಲ. That is like a currency note printed on one side. ಒಂದು ನೋಟು, ದುಡ್ಡಿನ ನೋಟು, ಅದು ಒಂದು ಸಲ ಒಂದು ಕಡೆ ಮಾತ್ರ ಅಚ್ಚಾಗಿರುವಂತ. You have a 10 rupee note printed on one side. 10 ರೂಪಾಯಿ ನೋಟು ಒಂದು ಕಡೆ ಮಾತ್ರ ಅಚ್ಚಾಗಿರುವಂತದ್ದು, other side is blank. ಇನ್ನೊಂದು ಕಡೆ ಖಾಲಿಯಾಗಿದೆ. How much is that worth? ಅದಕ್ಕೆ ಎಷ್ಟು ಬೆಲೆ ಕೊಡ್ತೀರಾ? Half of 10 rupees. 10 ರೂಪಾಯಿಗೆ ಅರ್ಧ ಕೊಡ್ತೀರಾ? Will you take it? ನೀವು ತಗೊಳ್ತೀರಾ? No. ಇಲ್ಲ. It is worth 0. ಅದಕ್ಕೆ ಬೆಲೆ ಶೂನ್ಯ. Because the other side is blank. ಯಾಕೆ ಅಂದರೆ ಇನ್ನೊಂದು ಪಕ್ಕ ಖಾಲಿಯಾಗಿದೆ. So a gospel which only says God says I won't condemn you. ಒಂದು ಸುವಾರ್ತೆ ನಾನು ನಿಮ್ಮನ್ನ ಖಂಡಿಸೋದಿಲ್ಲ ಅಂತ ಹೇಳೋದು ಮಾತ್ರ. Just like you don't call this half a 10 rupee note, that is not even half the gospel. ಇಲ್ಲಿ ನೀವು ಒಂದು ನೋಟನ್ನ ಅರ್ಧ 10 ರೂಪಾಯಿ ಅಂತ ಹೇಳೋದಿಲ್ಲ, ಹಾಗೆ ಅದನ್ನ ಅರ್ಧ ಸುವಾರ್ತೆ ಅಂತ ಹೇಳಬಾರದು. That's not the gospel at all. ಅದು ಸುವಾರ್ತೆನೇ ಅಲ್ಲ ಅದು. Because you must see the other side, what is printed on the other side. ಅದು ಅದರ ಪಕ್ಕದಲ್ಲಿ ಏನು ಹಚ್ಚಾಕಿದೆ ಅಂತ ನೋಡಬೇಕು. Don't sin anymore. ಮತ್ತೆ ಪಾಪ ಮಾಡಬೇಡ. That is the meaning of preaching the true gospel. ಅದರ ಅರ್ಥನೇ ಸತ್ಯವಾದ ಸುವಾರ್ತೆಯನ್ನು ಸಾರುವಂತದ್ದು. That's what we preach in the church. ನಾವು ಆ ಸಭೆಯಲ್ಲಿ ಅದನ್ನೇ ಸಾರುವಂತದ್ದು. Jesus does not condemn you. ಯೇಸು ನಿಮ್ಮನ್ನ ಖಂಡಿಸೋದಿಲ್ಲ. And Jesus says don't sin again. ಯೇಸು ಹೇಳ್ತಾರೆ ನೀವು ಮತ್ತೆ ಪಾಪ ಮಾಡಬಾರದು. That second part is missing in a lot of Christianity today. ಇಂದಿನ ಬಹಳಷ್ಟು ಕ್ರೈಸ್ತತ್ವದಲ್ಲಿ ಇದು ಎರಡನೇ ಭಾಗ ಕಳೆದು ಹೋಗಿದೆ. That's why I call it a false gospel. ಅದರಿಂದ ನಾನು ಅದು ಸುಳ್ಳು ಸುವಾರ್ತೆ ಅಂತ ಹೇಳ್ತೀನಿ. Just like a 10 rupee note printed on one side, you won't even take it. ನೀವು 10 ರೂಪಾಯಿ ಒಂದು ಕಡೆ ಹಚ್ಚಾಕಿದ್ರೆ ನೀವು ತಗೊಳ್ಳೋದಿಲ್ಲ. You won't even say it is worth 1 rupee. ಅದನ್ನ ನೀವು 1 ರೂಪಾಯಿ ಕೂಡ ಬೆಲೆ ಕಟ್ಟೋದಿಲ್ಲ. If you take it in the bank, they won't even give you 1 paisa for it. ನೀವು ಬ್ಯಾಂಕಿಗೆ ತೆಗೆದುಕೊಂಡು ಹೋದ್ರೆ 1 ಪೈಸೆ ಕೂಡ ಕೊಡೋದಿಲ್ಲ. It has no value. ಅದಕ್ಕೆ ಬೆಲೆ ಇಲ್ಲ. And this is not a gospel which says I don't condemn you. ಇದು ಒಂದು ಸುವಾರ್ತೆ ಅಲ್ಲ, ನೀನು ನಿನ್ನನ್ನು ಖಂಡಿಸೋದಿಲ್ಲ ಅಂತ ಹೇಳೋದು. That is the gospel being preached by so many churches today. ಬಹಳಷ್ಟು ಸಭೆಗಳಲ್ಲಿ ಈ ಸುವಾರ್ತೆಯನ್ನು ಸಾರಲ್ಪಡ್ತಾ ಇದೆ. It is better they don't preach it. ಅದು ಹೇಳದೇ ಇದ್ರೂ ಒಳ್ಳೆದಿತ್ತು. If you give somebody a 10 rupee note, make sure it's a proper 10 rupee note, both sides printed. ನೀವು 10 ರೂಪಾಯಿ ಕೊಟ್ರೆ ಅದು ಎರಡು ಕಡೆ ಹಚ್ಚಾಗಿರುವಂತ ಸರಿಯಾಗಿರುವಂತದ್ದನ್ನು ಕೊಡಿ. Don't give a person a gift with one-sided currency note. ಒಂದು ಕಾಣಿಕೆಯನ್ನು ಕೊಡಬೇಡಿ ಒಂದು ಕಡೆ ಹಚ್ಚಾಗಿರುವಂತದ್ದು. And don't give a person a gospel which is I don't condemn you, but you don't say don't sin again. ಸೊ ನೀವು ಬರೀ ಅರ್ಧ ಸುವಾರ್ತೆಯನ್ನು ಕೊಡಬೇಡಿ ಒಬ್ಬ ಮನುಷ್ಯನಿಗೆ, ನಿನ್ನನ್ನು ದೇವರು ಖಂಡಿಸೋದಿಲ್ಲ ಅಂತ ಮಾತ್ರ ಒಂದು ಕಡೆ ನೀವು ಪಾಪ ಮಾಡಬಾರ್ದು ಅಂತಲೂ ಹೇಳಬೇಕಾಗುತ್ತೆ. And there's another thing I want to say in connection with this. ಇದಕ್ಕೆ ಸಂಬಂಧವಾಗಿ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. We must treat other people the way God treated us. ನಾವು ಬೇರೆಯವರನ್ನ ದೇವರು ನಮ್ಮನ್ನ ಹೇಗೆ ನಡೆಸ್ತಾರೋ ಹಾಗೆ ನಡೆಸ್ಕೊಳ್ಬೇಕು. See, there's a beautiful verse in 1 Peter chapter 4. 1 ಪೇತ್ರ 4ನೇ ಅಧ್ಯಾಯದಲ್ಲಿ ನೋಡೋಣ. This is a verse that all of you must know. ಈ ವಚನ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. Why did God forgive your sin? ಯಾಕೆ ದೇವರು ನಿಮ್ಮನ್ನು ಕ್ಷಮಿಸಿದರು? Why did Jesus die for your sin? ಯಾಕೆ ದೇವರು ನಿಮ್ಮ ಪಾಪಕ್ಕಾಗಿ ಸತ್ತರು? Because the Bible says God so loved the world that he gave his son. ಇಲ್ಲಿ ದೇವರು ವಾಕ್ಯ ಹೇಳುತ್ತೆ, ದೇವರು ನಿಮ್ಮನ್ನ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅಂತ. Because he loved you that he forgave your sin. ನಿಮ್ಮನ್ನ ಪ್ರೀತಿಸೋದ್ರಿಂದ ಆತ ನಿಮ್ಮ ಪಾಪಗಳನ್ನು ಕ್ಷಮಿಸಿದನು. Not only forgave your sin, ನಿಮ್ಮನ್ನ ಕ್ಷಮಿಸಿದ ಮಾತ್ರ ಅಲ್ಲ. 1 Peter 4:8. 1 ಪೇತ್ರ 4:8 ಹೇಳುತ್ತೆ. The last part, ಕಡೆಯ ಭಾಗ says love covers a multitude of sin. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. God does not remember your sins. ದೇವರು ನಿಮ್ಮ ಪಾಪಗಳನ್ನು ನೆನಪಿಟ್ಟುಕೊಳ್ಳೋದಿಲ್ಲ. And not only he does not remember your sins, ಆತನು ನಿಮ್ಮ ಪಾಪಗಳನ್ನು ನೆನಪಿಸಿಕೊಳ್ಳದೆ ಇರೋದು ಮಾತ್ರ ಅಲ್ಲ. Isn't it a wonderful thing that he does not reveal your sins to other people? ಇದು ಅದ್ಭುತವಾದದಲ್ವಾ? ನಿಮ್ಮ ರಹಸ್ಯ ಪಾಪಗಳನ್ನು ಬೇರೆಯವರಿಗೆ ತೋರಿಸೋದಿಲ್ಲ ದೇವರು. See, God knows all the sins you committed from the day you were born. ನೀವು ಜನಿಸಿದ ದಿವಸದಿಂದ ನೀವು ಮಾಡಿರೋ ಪಾಪಗಳೆಲ್ಲ ದೇವರಿಗೆ ಗೊತ್ತಿದೆ. From the day you were born again. ನೀವು ಹೊಸ ಹುಟ್ಟು ಪಡೆದ ದಿವಸದಿಂದ. Why doesn't he humiliate you by
telling everybody all the sins you committed. ನೀವು ಮಾಡಿದ ಪಾಪಗಳನ್ನೆಲ್ಲ ಬೇರೆಯವರಿಗೆ ತೋರಿಸಿ ನಿಮ್ಮನ್ನು ನಾಚಿಗೊಳಿಸಲ್ಲ ಯಾಕೆ? I'll tell you, if all the people in your church knew all the sins you committed, you would change churches very quickly. ಸಭೆಯಲ್ಲಿ ಇರುವಂಥವ್ರಿಗೆಲ್ಲ ನೀವು ಮಾಡಿದ ಪಾಪಗಳು ಗೊತ್ತಿದ್ರೆ ನೀವು ಆ ಸಭೆನೇ ಬಿಟ್ಟು ಬದಲಾಯಿಸ್ತಾ ಇದ್ರಿ ಸಭೆನ. Don't you agree with me? ಅದನ್ನು ಸಮ್ಮತಿಸ್ತಿರಲ್ಲ ನೀವು? Definitely. ನಿಜವಾಗ್ಲೂ. But how good God is. ಎಷ್ಟು ಒಳ್ಳೆಯವರು ದೇವರು. All the sins you committed in your life, ನಿಮ್ಮ ಜೀವಿತದಲ್ಲಿ ಮಾಡಿದ ಪಾಪಗಳನ್ನು nobody in the church knows. ಸಭೆಯಲ್ಲಿರೋರಿಗೆ ಯಾರಿಗೂ ಗೊತ್ತಿಲ್ಲ. He has covered it. ಆತನು ಮುಚ್ಚಿಬಿಟ್ಟಿದ್ದಾನೆ. Your wife does not know. ನಿಮ್ಮ ಹೆಂಡತಿಗೆ ಗೊತ್ತಿಲ್ಲ. Your husband does not know. ನಿನ್ನ ಗಂಡನಿಗೆ ಗೊತ್ತಿಲ್ಲ. Your children don't know. ಮಕ್ಕಳಿಗೆ ಗೊತ್ತಿಲ್ಲ. Your father and mother don't know. ತಂದೆ ತಾಯಿಗೆ ಗೊತ್ತಿಲ್ಲ. God has forgiven you. ದೇವರು ಕ್ಷಮಿಸಿದ್ದಾರೆ. And He has covered it all and said, forget it. ಅದನ್ನು ಪೂರ್ಣವಾಗಿ ಮುಚ್ಚಿಬಿಟ್ಟು ಮರ್ತೋಗ್ಬಿಟ್ಟಿದ್ದಾರೆ. Now you must treat other people the same way. ಹಾಗೆ ನೀವು ಬೇರೆಯವ್ರನ್ನ ಅದೇ ಥರ ನಡೆಸ್ಕೊಳ್ಬೇಕು. Why do you go around exposing the sins of other people? ಯಾಕೆ ನೀವು ಬೇರೆಯವರ ಪಾಪಗಳನ್ನು ತೋರಿಸ್ಕೊಂಡು ಹೋಗ್ತೀರಾ? You go to somebody, ನೀವು ಒಬ್ಬರ ಹತ್ರ ಹೋಗ್ತೀರಾ? have you heard this? ನೀವು ಕೇಳಿಸ್ಕೊಂಡ್ರ what that person did? ಆತ ಏನು ಮಾಡ್ದ ಅಂತ? what that person's daughter did? ಆತನ ಮಗಳು ಏನು ಮಾಡಿದ್ಲು ಅಂತ? Supposing God started telling your sins like that to everybody. ನೀವು ಯೋಚನೆ ಮಾಡಿ ದೇವರು ಹಾಗೆ ನಿಮ್ಮ ಪಾಪಗಳ ಬಗ್ಗೆ ಬೇರೆಯವ್ರಿಗೆ ಹೇಳಲಿಕ್ಕೆ ಪ್ರಾರಂಭಿಸಿದರೆ. Supposing I pray a prayer like this. ನಾನು ಈ ಥರ ಪ್ರಾರ್ಥನೆ ಮಾಡ್ತೀನಿ. Lord, I want to pray for all the people here now. ನಾನು ಕರ್ತನೆ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. And Lord, I want you to please listen to me. ಕರ್ತನೆ ನನ್ನನ್ನು ಕೇಳಿಸ್ಕೊ. Everybody sitting here, ಪ್ರತಿಯೊಬ್ಬರು ಇಲ್ಲಿ ಕೂತಿರೋರು, goes and tells other people about the sins of somebody else. ಇಲ್ಲಿ ಕುಳಿತುಕೊಂಡಿರೋರು ಯಾರಾದರೂ ಇನ್ನೊಬ್ಬರ ಪಾಪಗಳನ್ನು ಹೇಳಿದರೆ, tell somebody else, ಬೇರೆಯವರಿಗೆ ಹೇಳಿದರೆ, please expose all their sins publicly also. ಅವರ ಪಾಪಗಳನ್ನು ನೀನು ಎಲ್ಲರಿಗೂ ತಿಳಿಸು. Shall I pray like that for all of you? ನಾನು ಎಲ್ಲರಿಗೂ ಹಾಗೆ ಪ್ರಾರ್ಥನೆ ಮಾಡಲಾ? I believe God will answer my prayer. ನಾನು ನಂಬ್ತೇನೆ ದೇವರು ಅದಕ್ಕೆ ಉತ್ತರ ಕೊಡ್ತಾರೆ. But suppose I also say, ನಾನು ಹಾಗೆ ಹೇಳ್ತೀನಿ, but Lord, ಕರ್ತನೆ, all the people sitting here who never tell others about the sins they know, please cover their sins. ನಾನು ಹೀಗೆ ಹೇಳ್ಬೋದು, ಯಾರು ಬೇರೆಯವರ ಪಾಪಗಳನ್ನು ಇನ್ನೂ ಇತರರಿಗೆ ಹೇಳೋದಿಲ್ವೋ ಅವರ ಪಾಪಗಳನ್ನು ಮುಚ್ಚಿಡು ಅಂತ ಹೇಳಿದ್ರೆ, I believe God will hear that prayer. ನಾನು ನಂಬ್ತೇನೆ ಆ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. If you have not been like that in the past, ನೀವು ಹಾಗೆ ನಿಮ್ಮ ಹಿಂದಿನ ಜೀವಿತದಲ್ಲಿ ಇಲ್ಲ ಅಂದರೆ, at least from today, ಇವತ್ತಿನಿಂದ ಕನಿಷ್ಠ treat other people the way God treated you. ದೇವರು ಹೇಗೆ ನಿಮ್ಮನ್ನು ನಡೆಸ್ಕೊಂತಾರೋ ಹಾಗೆ ನೀವು ಬೇರೆಯವರ ಬಗ್ಗೆ. If God covered your sins, ದೇವರು ನಿಮ್ಮ ಪಾಪಗಳನ್ನು ಮುಚ್ಚಿದರೆ, cover the sins that you know of other people. ನೀವು ಬೇರೆಯವರ ಪಾಪ ನಿಮಗೆ ಗೊತ್ತಿದ್ರೆ ಅದನ್ನು ಮುಚ್ಚಿಡಿ. That is the mark of love. ಅದು ಒಂದು ಪ್ರೀತಿಯ ಗುರುತಾಗಿದೆ. Supposing you had a daughter who fell into adultery, ನಿಮ್ಮ ಮಗಳು ವ್ಯಭಿಚಾರದಲ್ಲಿ ಬಿದ್ದೋಗ್ಬಿಡ್ತಾಳೆ. will you go to all the town and say, do you know what my daughter did? ನೀವು ಹೇಳ್ತೀರಾ ಈ ಪಟ್ಟಣದಲ್ಲಿರೋ ಎಲ್ಲ ಜನರಿಗೆ ನನ್ನ ಮಗಳು ಏನು ಮಾಡಿದ್ಲು ಗೊತ್ತಾ ಅಂತ? She fell into adultery. ಆಕೆ ವ್ಯಭಿಚಾರದಲ್ಲಿ ಬಿದ್ದಳು. All the people will say, with whom? Tell me. ಆ ಎಲ್ಲ ಜನರು ಹೇಳ್ತಾರೆ, ಯಾರ ಜೊತೆ? Yes, I will tell you, it was with this person and this person. ಆತನ ಜೊತೆ ಅಂತ ಹೇಳ್ತೀರಾ? Will you do that? ನೀವು ಮಾಡ್ತೀರಾ ಹಾಗೆ? You will never do that about your daughter. ನಿಮ್ಮ ಮಗಳ ಬಗ್ಗೆ ಹಾಗೆ ಮಾಡೋದಿಲ್ಲ. Why? ಯಾಕೆ? Because you love her. ಯಾಕೆಂದ್ರೆ ನೀವು ಪ್ರೀತಿಸ್ತೀರಾ. Why do you reveal the sins of other people to somebody else? ಯಾಕೆ ನೀವು ಒಬ್ಬರ ಪಾಪಗಳನ್ನು ಇತರರಿಗೆ ಹೇಳ್ತೀರಾ? Because you don't love them. ಯಾಕೆಂದ್ರೆ ನೀವು ಪ್ರೀತಿಸೋಲ್ಲ ಅವ್ರನ್ನ. That is the real reason. ಅದು ನಿಜವಾದ. You sit in the church and you talk as though you love them. ಸಭೆಯಲ್ಲಿ ಕುಳಿತುಕೊಂಡು ನೀವು ಪ್ರೀತಿಸ್ತೀರಾ ಅಂತ ಮಾತಾಡ್ತೀರಾ. But you don't love them, you want to humiliate them. ನೀವು ಅವ್ರನ್ನ ಪ್ರೀತಿಸೋಲ್ಲ, ಅವರಿಗೆ ದೂಷಿಸಲಿಕ್ಕೆ ನೋಯಿಸಲಿಕ್ಕೆ ಬಯಸ್ತೀರಾ. I'll tell you. ನಾನು ಹೇಳ್ತೀನಿ, if you know of some brother or sister who's in sin, ನೀವು ಯಾವುದೇ ಸಹೋದರ ಸಹೋದರಿ ಪಾಪದಲ್ಲಿರೋದನ್ನ ನಿಮಗೆ ಗೊತ್ತಿದ್ರೆ, go and say that to some senior elder brother who can do something about it. ನೀವು ಯಾವುದೇ ಒಂದು ಹಿರಿಯ ಸಹೋದರ, ಒಂದು ಸಭೆಯ ಹಿರಿಯನ ಜವಾಬ್ದಾರಿ ಇರುವಂಥವನಿಗೆ ಹೇಳಿ, ಯಾರು ಏನಾದ್ರು ಮಾಡೋವಂಥವ್ರು ಇದ್ರೆ, perhaps not even to the elder brother in your church, ನಿಮ್ಮ ಸಭೆಯಲ್ಲಿರೋ ಹಿರಿಯನಿಗೆ ಅಲ್ಲದೆ ಇರಬಹುದು. because he may not be mature enough to handle it.
ಆತ ಆ ಒಂದು ಪ್ರಬುದ್ಧತೆ ಇಲ್ಲದೆ ಇರ್ಬೋದು ಅದನ್ನ ನಡೆಸಲಿಕ್ಕೆ. Go and tell it to some much older senior brother who can help that person to be free from that sin. ಇನ್ನೂ ಹೆಚ್ಚಿನ ಹಿರಿಯನಾದವನು, ಜ್ಞಾನ ಇರುವಂತವನಿಗೆ ಹೇಳಿ ಯಾರು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವರಿಗೆ. Not gossip. ಅದು ಒಂದು ಹರಟೆ ಅಲ್ಲ ಅದು. But if you talk to other people, it is gossip. ಅದು ಬೇರೆಯವರಿಗೆ ನೀವು ಹಂಚಿಕೊಂಡ್ರೆ ಅದು ಒಂದು ಹರಟೆ ಆಗುತ್ತೆ. And the only prayer I can pray for you is, Lord, like this person exposed somebody else's sin, you must expose their sin also. ಅಂಥ ಸಮಯದಲ್ಲಿ ನಾನು ನಿಮಗಾಗಿ ಏನು ಪ್ರಾರ್ಥನೆ ಮಾಡ್ಬೋದು ಅಂತ ಅಂದರೆ, ನೀವು ಹೇಗೆ ಅವರಿಗೆ ಬೇರೆಯವರ ಪಾಪಗಳನ್ನು ತಿಳಿಸಿದ್ರೆ ಹಾಗೆ ಇವರ ಪಾಪಗಳನ್ನು ತೋರಿಸು ಬೇರೆಯವರಿಗೆ ಅಂತ ಕೇಳ್ಬೋದು. Treat him or her the way they have treated somebody else. ಅವರು ಬೇರೆಯವರಿಗೆ ಹೇಗೆ ನಡೆಸ್ಕೊಂಡಿದ್ದಾರೆ ಹಾಗೆ ಇವ್ರ ಬಗ್ಗೆ ನಡೆಸು ಸ್ವಾಮಿ ಅಂತ ಹೇಳಬೇಕು. I'll tell you this. The way you treat poor people, God will treat you one day. ನೀವು ಹೇಗೆ ಬಡ ಜನರನ್ನ ಅವರಿಗೆ ಮಾಡ್ತಿರೋ ಹಾಗೆ ದೇವರು ನಿಮ್ಗೆ ಹಾಗೆ ಮಾಡ್ತಾರೆ. Have you got a servant working in your house? ನಿಮ್ಮ ಮನೆಯಲ್ಲಿ ಯಾರು ಕೆಲಸಗಾರರಿದ್ದಾರಾ? I can tell you in Jesus' name. ನಾನು ಕ್ರಿಸ್ತನ ಹೆಸರಲ್ಲಿ ಹೇಳ್ತೇನೆ. The way you treat that servant, God will treat you. ಆ ಒಂದು ಕೆಲಸಗಾರರಿಗೆ ನೀವು ಹೇಗೆ ನೀವು ನೋಡ್ಕೊಳ್ತೀರಾ ಹಾಗೆ ದೇವರು ನಿಮ್ಮನ್ನ ನೋಡ್ಕೊಳ್ತಾರೆ. I've had servants working in my house. ನಮ್ಮ ಮನೆಯಲ್ಲಿ ಒಬ್ಬರು ಕೆಲಸ ಮಾಡೋರು, ಸೇವೆ ಮಾಡೋರು ಇದ್ರು. And I say, Lord, please treat me the way I treated them. ನಾನು ಕರ್ತನಿಗೆ ಹೇಳಿದೆ, ಕರ್ತನೆ, ನಾನು ಈ ಕೆಲಸ ಮಾಡೋರಿಗೆ ಹೇಗೆ ನಾನು ನೋಡ್ಕೊಳ್ತೀನೋ ಹಾಗೆ ನನ್ನನ್ನು I can boldly say that. ನಾನು ಧೈರ್ಯವಾಗಿ ಹೇಳ್ಬೋದು, Lord, please treat me the way I treated them. ನಾನು ಹೇಗೆ ಅವರಿಗೆ ನೋಡ್ಕೊಳ್ತೀನಿ ಹಾಗೆ ನೀನು ನನ್ನನ್ನು ನೋಡ್ಕೋ ಅಂತ ಹೇಳ್ತೀನಿ. God has been very good to you. ದೇವರು ಬಹಳ ಒಳ್ಳೆಯವರಾಗಿದ್ದಾರೆ ನಿಮಗೆ. Be good to other people. ಬೇರೆಯವರಿಗೆ ಕೂಡ ಒಳ್ಳೆಯವರಾಗಿರಿ. God has been merciful to you, be merciful to others. ದೇವರು ಕರುಣೆ ಉಳ್ಳವರಾಗಿದ್ದಾರೆ, ನೀವು ಬೇರೆಯವರಿಗೆ ಕರುಣೆ ಉಳ್ಳವರಾಗಿ. Don't be hard on your wife when God has been so merciful to you. ನಿನ್ನ ಹೆಂಡತಿಯ ಬಗ್ಗೆ ಬಹಳ ಕಠಿಣವಾಗಿರಬೇಡಿ, ಯಾಕೆ ಅಂದ್ರೆ ದೇವರು ನಿಮ್ಮ ಬಗ್ಗೆ ಬಹಳ ದಯವುಳ್ಳವರಾಗಿದ್ದಾರೆ. Don't be hard on your husband when God has been so merciful to you. ದೇವರು ನಿಮ್ಮ ಬಗ್ಗೆ ಬಹಳ ಕರುಣೆಯುಳ್ಳವರಾಗಿದ್ದಾಗ ನಿನ್ನ ಗಂಡನ ಮೇಲೆ ಕಠಿಣವಾಗಿರಬೇಡಿ. Let us all learn to treat others in our home the way God has treated us. ದೇವರು ನಮ್ಮನ್ನ ಮಾಡಿದ ಹಾಗೆ ನಾವು ನಮ್ಮ ಮನೆಯಲ್ಲಿರೋರಿಗೂ ಮಾಡಬೇಕು. Whenever you are tempted to be very hard on people, ನೀವು ಬೇರೆಯವರಿಗೆ ಕಠಿಣವಾಗಿರೋ ಹಾಗೆ ನಿಮಗೆ ಶೋಧನೆ ಬಂದ್ರೆ, just sit down for 2 minutes. 2 ನಿಮಿಷ ಕುಳಿತುಕೊಳ್ಳಿ. Before you do anything else, ಏನೇ ಮಾಡೋ ಮೊದಲು sit down for 2 minutes. 2 ನಿಮಿಷ ಕುಳಿತುಕೊಳ್ಳಿ and meditate on how God has treated you. ದೇವರು ನಿಮಗೆ ಹೇಗೆ ನೋಡಿಕೊಂಡಿದ್ದಾರೆ, ನಡೆಸಿದ್ದಾರೆ ಅನ್ನೋದನ್ನ ಧ್ಯಾನ ಮಾಡಿ. Then go and treat that other person in the same way. ಆಮೇಲೆ ಹಾಗೆ ಆ ಮನುಷ್ಯನನ್ನ ನೋಡ್ಕೊಳ್ಳಿ. I believe if you follow this simple rule, ಈ ಒಂದು ಚಿಕ್ಕ ಒಂದು ನಿಯಮವನ್ನು ಪಾಲಿಸಿದರೆ ನೀವು, it will change your home. ನಿಮ್ಮ ಮನೆ ಕುಟುಂಬವನ್ನು ಬದಲಾಯಿಸುತ್ತೆ. Imagine if you started treating your husband from today just like God treated you. ನೀವು ನಿಮ್ಮ ಗಂಡನನ್ನ ಇವತ್ತು ನಿಮ್ಮ ದೇವರು ನೋಡ್ಕೊಂಡಾಗೆ ನೋಡ್ಕೊಂಡ್ರೆ ಹೇಗಿರ್ತೀವಿ. And you all started treating your wives from today the way God treated you. ನೀವು ಎಲ್ಲ ದೇವರು ಹೇಗೆ ನೋಡ್ಕೊಂಡಿದ್ದಾರೋ ಹಾಗೆ ನಿಮ್ಮ ಹೆಂಡತಿಯರನ್ನ ನೋಡ್ಕೊಳ್ತಾ ಇದ್ರೆ, and you started treating your children the way God has treated you. ನಿಮ್ಮ ಮಕ್ಕಳನ್ನ ದೇವರು ನಿಮ್ಮನ್ನ ನೋಡಿದ ಹಾಗೆ ನೋಡ್ತಾ ಇದ್ರೆ, I tell you, in a few weeks your home will become like heaven. ನಾನು ಹೇಳ್ತೀನಿ, ಕೆಲವೇ ವಾರಗಳಲ್ಲಿ ನಿಮ್ಮ ಮನೆ ಒಂದು ಪರಲೋಕದಂತ ಆಗ್ಬಿಡುತ್ತೆ. But the devil doesn't want that. ಆದರೆ ಸೈತಾನನಿಗೆ ಅದು ಬೇಕಾಗಿಲ್ಲ. That's why he makes you hard. ಅದರಿಂದ ನಿಮ್ಮನ್ನ ಕಠಿಣಗೊಳಿಸ್ತಾನೆ. And you think you're standing up for holiness. ನೀವು ಹೇಳ್ತೀರಾ ನಾನು ಪವಿತ್ರತೆಗಾಗಿ ನಿಂತ್ಕೊಳ್ತಾ ಇದ್ದೀನಿ ಅಂತ. There's a beautiful verse in James chapter 2. ಯಾಕೋಬ 2ನೇ ಅಧ್ಯಾಯದಲ್ಲಿ ಒಂದು ವಚನ ಇದೆ. It's a beautiful verse. ಬಹಳ ಅಂದವಾದ ವಾಕ್ಯ. Verse 13. 13ನೇ ವಚನ. It says, God's judgment will be merciless to those who have shown no mercy to other people. ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. That means if you are not merciful to other people, God will show no mercy to you. ನೀವು ಬೇರೆಯವರಿಗೆ ಕರುಣೆ ತೋರಿಸಿಲ್ಲ ಅಂದ್ರೆ ದೇವರು ನಿಮಗೆ ಕರುಣೆ ತೋರಿಸೋದಿಲ್ಲ. And it says mercy must triumph over judgment. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ. What is the meaning of that? ಅದರ ಅರ್ಥ ಏನು? When God decides this child of mine has done something wrong, ದೇವರು ತೀರ್ಮಾನಿಸ್ತಾರೆ, ಈ ಒಂದು ನನ್ನ ಮಗನು ಹೀಗೆ ಮಾಡಿದ್ದಾನೆ, shall I judge him? ಆತನ ನ್ಯಾಯ ತೀರ್ಮಾನ ಮಾಡಲ್ಲ, be merciful to him? ಕರುಣೆ ತೋರಿಸಲ್ಲ. God says, I'll be merciful to him. ದೇವರು ಹೇಳ್ತಾರೆ, ನಾನು ಕರುಣೆನೇ ತೋರಿಸ್ತೀನಿ, I'll forgive him. ಆತನನ್ನು ಕ್ಷಮಿಸ್ತೀನಿ. Now one day you are dealing with another person.
ನೀವು ಒಂದು ದಿವಸ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನೀವು who has done something wrong to you. ಒಬ್ಬ ನಿಮಗೆ ತಪ್ಪು ಮಾಡಿದವರ ಮೇಲೆ ತೀರ್ಮಾನ There are ಮಾಡ್ತಾ two ಇದ್ದೀರಾ. thoughts coming in your mind. ನಿಮ್ಮ ಮನಸ್ಸಿನಲ್ಲಿ ಎರಡು ಯೋಚನೆಗಳು ಬರ್ತಾ Shall ಇದೆ. I be hard and judge that person, or shall I be merciful to that person? ಕಠಿಣವಾಗಿ ನ್ಯಾಯ ತೀರ್ಮಾನ ಮಾಡ್ಲಾ ಅಥವಾ ಕರುಣೆ ತೋರಿಸ್ಲಾ ಅಂತ. And it's like a balance, a weighing balance, judgment and mercy. ಅದು ತೂಕದ ತಕ್ಕಡಿಯಾಗಿ It says mercy must win. ಅದು ಹೇಳುತ್ತೆ ವಚನ ಕರುಣೆ ಗೆಲ್ಲಬೇಕು, ನ್ಯಾಯ ತೀರ್ಮಾನವಲ್ಲ. Mercy must win in that battle in your mind. ಆ ಒಂದು ಹೋರಾಟದಲ್ಲಿ ಕರುಣೆನೇ ಗೆಲ್ಲಬೇಕು. Mercy must get the victory, it says here. ನಿಮ್ಮ ಮನಸ್ಸಿನಲ್ಲಿ ಕರುಣೆನೇ ಗೆಲ್ಲಬೇಕು. I will be merciful to that person just as God has been merciful to me. ಈ ವ್ಯಕ್ತಿ ನನಗೆ ನೋವು ಮಾಡಿದಂಥ ವ್ಯಕ್ತಿಗೆ ನಾನು ಕರುಣೆ ತೋರಿಸ್ತೀನಿ, ದೇವರು ಹೇಗೆ ನನಗೆ ಕರುಣೆ ತೋರಿಸಿದಾರೋ ಹಾಗೆ. So it's a wonderful thing to know Jesus' forgiveness. ಇದು ಯೇಸು ಕ್ರಿಸ್ತನ ಒಂದು ಕ್ಷಮೆಯನ್ನು ಅನುಭವಿಸೋದು ಬಹಳ ಅದ್ಭುತವಾಗಿದೆ. That is why in the Lord's Prayer, ಅದರಿಂದ ಕರ್ತನ ಪ್ರಾರ್ಥನೆಯಲ್ಲಿ the Lord taught us to pray. ಕರ್ತನು ನಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ಕೊಟ್ರು. Heavenly Father, ಪರಲೋಕ ತಂದೆಯೇ, forgive me just like I have forgiven others. ನಾನು ಹೇಗೆ ಇತರರನ್ನ ಕ್ಷಮಿಸ್ತೀನೋ ಹಾಗೆ ನನ್ನನ್ನು ಕ್ಷಮಿಸು ದೇವರೇ. If you haven't forgiven others, ನೀವು ಬೇರೆಯವರನ್ನ ಕ್ಷಮಿಸಿಲ್ಲ, you are actually praying that God should not forgive you. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಏನಂತ ಅಂದ್ರೆ ನನ್ನನ್ನು ಕ್ಷಮಿಸಬೇಡ ದೇವರೇ ಅಂತ. Supposing I say, Lord, please forgive me exactly like I forgave my wife. ನೀವು ಪ್ರಾರ್ಥನೆ ಮಾಡ್ತೀರಾ, ನನ್ನ ಹೆಂಡತಿನ ಕ್ಷಮಿಸಿದಾಗೆ ನನ್ನನ್ನು ಕ್ಷಮಿಸು ಸ್ವಾಮಿ. But you haven't forgiven your wife. ನಿಮ್ಮ ಹೆಂಡತಿನ ನೀವು ಕ್ಷಮಿಸಿಲ್ಲ. Then you're telling God, don't forgive me. ದೇವರಿಗೆ ಹೇಳ್ತಾ ಇದ್ರೆ ನೀವು ನನ್ನನ್ನು ಕ್ಷಮಿಸಬೇಡ ಅಂತ. Or supposing you say you haven't forgiven your brother who cheated you. ನಿನಗೆ ಮೋಸ ಮಾಡಿದ ಒಬ್ಬ ಸಹೋದರನ್ನ ನೀವು ಕ್ಷಮಿಸಿಲ್ಲ. Or your father or mother who treated you badly. ತಂದೆ ತಾಯಿ ಯಾರೋ ನಿಮ್ಮನ್ನ ಕೆಟ್ಟದಾಗಿ ನೋಡ್ಕೊಂಡವರು. Just can't forgive the way your parents treated you. ನಿಮ್ಮ ತಂದೆ ತಾಯಿ ನೋಡ್ಕೊಂಡಿದ್ದ ರೀತಿನ ನೀವು ಕ್ಷಮಿಸೋದಿಲ್ಲ. And you're saying, God, please forgive me the way I forgave my parents. ನೀವು ಹೇಳ್ತಾ ಇದ್ದೀರಾ, ದೇವರೇ ನನ್ನನ್ನು ಕ್ಷಮಿಸು, ನಾನು ನಮ್ಮ ತಂದೆ ತಾಯಿಗಳನ್ನ ಕ್ಷಮಿಸಿದ ಹಾಗೆ. I haven't forgiven them, so don't forgive me. ಅವ್ರನ್ನ ಕ್ಷಮಿಸಿಲ್ಲ ನಾನು, ನೀನು ನನ್ನನ್ನು ಕ್ಷಮಿಸಬೇಡ. Do you know what you're praying actually? ನೀವು ಏನು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಯೋಚನೆ ಮಾಡಿ. Forgive me in exactly the same way I have forgiven others. ನನ್ನನ್ನು ಹೇಗೆ ಯಾವ ರೀತಿಯಲ್ಲಿ ನಾನು ಇತರರನ್ನ ಕ್ಷಮಿಸ್ತೀನಿ ಹಾಗೆ ನನ್ನನ್ನು ಕ್ಷಮಿಸು. Do you want forgiveness from God? ನೀವು ದೇವರಿಂದ ಕ್ಷಮೆ ಪಡಿಬೇಕಾ? Forgive everybody. ಎಲ್ಲರನ್ನೂ ಕ್ಷಮಿಸಿ. Have you all forgiven everybody? ಎಲ್ಲರನ್ನೂ ಕ್ಷಮಿಸಿದ್ರೆ ನೀವು? I want to tell you something seriously. ಒಂದು ಗಂಭೀರವಾದ ವಿಷಯ ಹೇಳಕ್ಕೆ. It doesn't take long to forgive people. ಜನಗಳನ್ನ ಕ್ಷಮಿಸೋದು ಬಹಳ ದೊಡ್ಡ ವಿಷಯ ಅಲ್ಲ. You can bow down before God and say, Lord, in your presence I forgive this person. ದೇವರ ಮುಂದೆ ತಲೆಬಾಗಿ ನಿನ್ನ ಪ್ರಸ್ತುತತೆಯಲ್ಲಿ ಸ್ವಾಮಿ ಈತನನ್ನು ಕ್ಷಮಿಸ್ತೀನಿ, ಈತನನ್ನು ಕ್ಷಮಿಸ್ತೀನಿ, and I forgive this person, ಈತನನ್ನು ಕೂಡ ಕ್ಷಮಿಸ್ತೀನಿ. all the people who have harmed me, ಎಲ್ಲರೂ ನನ್ನನ್ನು ನೋಯಿಸಿದವರು, name them, I forgive them. ಅವರ ಹೆಸರು ಹೇಳಿ ಆತನನ್ನು ಕ್ಷಮಿಸ್ತೀನಿ ಅಂತ ಹೇಳಿ. Finished. ಮುಗಿದೋಯ್ತು. You can get up from your chair. ನಿಮ್ಮ ಚೇರಿಂದ ಎದ್ದುಕೊಳ್ಬಹುದು, ಕುರ್ಚಿಯಿಂದ. I have forgiven everybody in the world. ಎಲ್ಲರನ್ನು ಕ್ಷಮಿಸಿಬಿಟ್ಟಿದ್ದೀನಿ ಈ ಲೋಕದಲ್ಲಿ. God will forgive you immensely. ದೇವರು ನಿಮ್ಮನ್ನು ಅತಿಯಾಗಿ ಕ್ಷಮಿಸ್ತಾರೆ. You know, some of you are living here and sitting here under deception. ನೀವು ಕೆಲವರು ಒಂದು ವಂಚನೆಯ ಅಡಿಯಲ್ಲಿ ಕುಳಿತುಕೊಂಡಿದ್ದೀರಾ. You think God has forgiven you. ನೀವು ಅನ್ಕೊಂತೀರಾ ದೇವರು ಕ್ಷಮಿಸಿದ್ದಾರೆ ಅಂತ. I want to tell you in Jesus' name, God has not forgiven you. ಯೇಸುವಿನ ಹೆಸರಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದೇವರು ನಿಮ್ಮನ್ನು ಕ್ಷಮಿಸಿಲ್ಲ. Because there is somebody you have not forgiven. ಯಾಕೆಂದ್ರೆ ನೀವು ಕೆಲವರನ್ನ ಕ್ಷಮಿಸಿಲ್ಲ. And God will never forgive you. ದೇವರು ಯಾವತ್ತೂ ಕ್ಷಮಿಸೋದಿಲ್ಲ. You will never go into God's presence if you don't forgive somebody. ನೀವು ಯಾರೇ ಒಬ್ಬರನ್ನ ಕ್ಷಮಿಸಿಲ್ಲ ಅಂದ್ರೆ ದೇವರ ಸಮ್ಮುಖಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. Before you get up from that chair today, ಇವತ್ತು ನೀವು ಆ ಕುರ್ಚಿಯಿಂದ ಏಳೋದಕ್ಕೆ ಮೊದಲು bow your head and say, Lord, I forgive this person, this person, this person. Finish with it before you get up. ನಿಮ್ಮ ತಲೆಯನ್ನು ದೇವರ ಮುಂದೆ ತಗ್ಗಿಸಿ ಈ ವ್ಯಕ್ತಿನ ಕ್ಷಮಿಸ್ತೀನಿ ಅಂತ ಹೇಳಿ. After that, if the devil reminds you that person, that person, that person, ಅದರ ನಂತರ ಸೈತಾನ ನಿಮಗೆ ಆ ವ್ಯಕ್ತಿ ಅಂತ ನೆನೆಸಿದ್ರೆ, get away Satan, I have forgiven them. ನೀವು ಸೈತಾನಿಗೆ ಹೇಳಿ ನಾನು ಎಲ್ಲರನ್ನ ಕ್ಷಮಿಸಿಬಿಟ್ಟಿದ್ದೀನಿ ಅಂತ. The devil will remind you. ಸೈತಾನ ನೆನಪಿಸ್ತಾ ಇರ್ತಾನೆ. But you can tell the devil, I have forgiven them. You can't trouble me anymore. ಸೈತಾನ್ಗೆ ಹೇಳ್ಬೋದು ನೀವು ನಾನು ಕ್ಷಮಿಸಿದ್ದೀನಿ, ದೇವರು. So don't live under a deception that God has forgiven you when you have not forgiven somebody. ಈ ವಂಚನೆಯ ಅಡಿ ಜೀವಿಸಬೇಡಿ. ನೀವು ನಾನು ದೇವರಿಗೆ ಕೇಳಿದ್ದೀನಿ ಅದಕ್ಕೆ ಕ್ಷಮಿಸಿಬಿಟ್ಟಿದ್ದಾರೆ. I've heard some Christians say like this. ಕೆಲವು ಕ್ರೈಸ್ತರು ಹೀಗೆ ಹೇಳೋದನ್ನು ನಾನು ಕೇಳಿದ್ದೀನಿ. I can never forgive that person for what he did.
ಈ ಮನುಷ್ಯ ಅವನು ಮಾಡಿದ್ದಕ್ಕೆ ನಾನು ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದನ್ನ then I tell that person, ಆತನಿಗೆ ನಾನು ಹೇಳ್ತೀನಿ, as a servant of God, I want to tell you, ನಾನು ದೇವರ ಸೇವಕನಾಗಿ ಹೇಳಲಿಕ್ಕೆ God will ಬಯಸ್ತೇನೆ, never forgive you for what you did. ನೀನು ಏನು ಮಾಡಿದೀಯಾ ಅದಕ್ಕೆ ದೇವರು ಕ್ಷಮಿಸೋದೇ ಇಲ್ಲ. Let's pray. ಪ್ರಾರ್ಥಿಸೋಣ. Dear brothers, let's bow our sisters, let's bow our head. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮುಂದೆ ನಾವು ತಲೆ ಬಾಗೋಣ And say, Lord, ಕರ್ತನೇ ಅಂತ ಹೇಳೋಣ. Father in heaven, ಪರಲೋಕದಲ್ಲಿರುವ ನಮ್ಮ ತಂದೆ, there are a few people I have not forgiven. ಕೆಲವು ಜನಗಳಿದ್ದಾರೆ, ಅವರನ್ನು ನಾನು ಕ್ಷಮಿಸಿಲ್ಲ ಸ್ವಾಮಿ. But right now, ಈ ಕ್ಷಣದಲ್ಲಿ in Jesus' name, ಯೇಸುವಿನ ಹೆಸರಲ್ಲಿ I forgive them ಅವರನ್ನು ಕ್ಷಮಿಸ್ತೇನೆ ಸ್ವಾಮಿ. for all that they have done against me. ನನ್ನ ವಿರುದ್ಧವಾಗಿ ಅವರು ಮಾಡಿದಂಥದ್ದೆಲ್ಲವನ್ನು, I forgive my wife, ನನ್ನ ಹೆಂಡತಿಯನ್ನು ಕ್ಷಮಿಸ್ತೇನೆ, I forgive my husband, ನನ್ನ ಗಂಡನನ್ನು ಕ್ಷಮಿಸ್ತೇನೆ, I forgive my parents, ನನ್ನ ತಂದೆ ತಾಯಿಯನ್ನು ಕ್ಷಮಿಸ್ತೇನೆ, I forgive my relatives ನನ್ನ ಸಂಬಂಧಿಕರನ್ನು for ಕ್ಷಮಿಸ್ತೇನೆ, all the ways they have hurt me, cheated me. ಎಲ್ಲ ಥರದಲ್ಲಿ ನನ್ನನ್ನು ಮೋಸಗೊಳಿಸಿದ್ರಿಂದ, ನನ್ನನ್ನು ನೋಯಿಸಿದ್ರಿಂದ. I forgive my boss, my landlord, and everybody who has harmed me. ನನ್ನ ಮನೆ ಕೆಲಸದಲ್ಲಿ ಯಜಮಾನನಾಗಿರೋ, ನಮ್ಮ ಮನೆ ಯಜಮಾನನಾಗಿರ್ಬೋದು, ಯಾರೇ ಆಗಿದ್ರೆ I ಕ್ಷಮಿಸ್ತೇನೆ. forgive the people in the church who have spoken evil stories about me. ಸಭೆಯಲ್ಲಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋ ಬಗ್ಗೆನೂ ನಾನು ಕ್ಷಮಿಸ್ತೀನಿ ಸ್ವಾಮಿ. I forgive everyone, Lord. ಎಲ್ಲರನ್ನು ಕ್ಷಮಿಸ್ಬಿಡ್ತೀನಿ. All the people in the world whom I had against anything till today. ಲೋಕದಲ್ಲಿ ಇರುವಂತವರೆಲ್ಲ ಯಾರ ವಿರುದ್ಧವಾಗಿ ನನ್ನ ಮನಸ್ಸಿನಲ್ಲಿ ಕಹಿಯಿತ್ತೋ ಅವರನ್ನೆಲ್ಲ ಕ್ಷಮಿಸ್ಬಿಡ್ತೀನಿ. ನಮ್ಮ ನೆರೆಯವರು, everyone, I forgive them. ಎಲ್ಲರನ್ನು ಕ್ಷಮಿಸ್ತೀನಿ ಸ್ವಾಮಿ. Because you have forgiven me so much. ಯಾಕಂದ್ರೆ ನೀನು ನನ್ನನ್ನು ಬಹಳವಾಗಿ ಕ್ಷಮಿಸಿದ್ದೀಯ. Cleanse my dirty heart today. ನನ್ನ ಹೃದಯ, ಕೆಟ್ಟ ಹೃದಯನ ತೊಳಿ ಸ್ವಾಮಿ. And give me the joy of the Lord in my heart. ಆ ಕರ್ತನ ಒಂದು ಸಂತೋಷವನ್ನ ನನಗೆ ಕೊಡು ಸ್ವಾಮಿ. That I can sleep peacefully tonight. ನಾನು ಇಂದು ರಾತ್ರಿ ಸಮಾಧಾನವಾಗಿ ವಿಶ್ರಾಂತಿಯಾಗಿ ನಿದ್ರೆ ಮಾಡೋ ಹಾಗೆ. Thank you, Lord Jesus. ಕರ್ತನಾದ ಯೇಸುವೆ ನಿನಗೆ Thank you for forgiving me. ನನ್ನನ್ನು ಕ್ಷಮಿಸಿದ್ದಕ್ಕಾಗಿ ಸ್ತೋತ್ರ. Thank you for telling me that you will never remember my sins anymore. ನನ್ನ ಪಾಪವನ್ನು ಎಂದೂ ನೆನೆಸೋದಿಲ್ಲ ಅಂತ ಹೇಳಿದ್ದಕ್ಕೆ ನಿನಗೆ ಸ್ತೋತ್ರ ಸ್ವಾಮಿ. Thank you, Lord, for covering all my sins. ನನ್ನ ಎಲ್ಲಾ ಪಾಪಗಳನ್ನು ಮುಚ್ಚಿದ್ದಕ್ಕಾಗಿ ನಿನ್ನ ಕೃತಜ್ಞತೆ ಸ್ವಾಮಿ. Lord, I want to cover the sins of other people. ನಾನು ಬೇರೆಯವರ ಪಾಪಗಳನ್ನು ಹಾಗೆ ಮುಚ್ಚಬೇಕು ಸ್ವಾಮಿ. I never want to talk about it to anyone. ಅದ್ರ ಬಗ್ಗೆ ಯಾರ ಹತ್ರನೂ ಮಾತಾಡೋಕೆ ಇಷ್ಟ ಇಲ್ಲ ಸ್ವಾಮಿ ನನಗೆ. Help me now, Lord, not to sin again. ನನಗೆ ಸಹಾಯ ಮಾಡು ಸ್ವಾಮಿ, ಮತ್ತೆ ಪಾಪ ಮಾಡದಂತೆ. Give me grace for that. ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. Thank you. Let this be a new day in my life from today. ಇಂದಿನ ದಿವಸ ಒಂದು ಹೊಸ ದಿವಸವಾಗಿರಲಿ ಸ್ವಾಮಿ ನನ್ನ ಜೀವಿತದಲ್ಲಿ. In Jesus' name. ಯೇಸುವಿನ ಹೆಸರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. Amen.